Hi everyone, this is Anusha and welcome to my channel. Yeah, I'm already super duper ready. So casual, get ready with me ಮಾಡಿಲ್ಲ ಜಸ್ಟ್ ಸುಮ್ಮನೆ H&M ಟಾಪ್ ಲೈಕ್ ಪ್ಯಾಂಟ್ ಟ್ರೌಸರ್ಸ್ ಆ್ಯಂಡ್ H&M ದೇ ಟಾಪ್ ಸುಮ್ಮನೆ ಹಾಕ್ಕೊಂಡು ಕ್ಯಾಶುವಲ್ ಆಗಿ ರೆಡಿ ಆಗಿದ್ದೀನಿ ಆ್ಯಂಡ್ ಫೇಸ್ ಮೇಲೆ ಅಷ್ಟೇ ಏನೂ ಮೇಕಪ್ ಇಲ್ಲ ಜಸ್ಟ್ ಲಿಪ್ಸ್ಟಿಕ್ ಇದು ಝುಡಿಯೋದಲ್ಲಿ ಮಾಡಿದ್ದೀನಲ್ಲ ಝುಡಿಯೋ ಮೇಕಪ್ ವಿಡಿಯೋ ಅದು ಆ ಝುಡಿಯೋ ಲಿಪ್ಸ್ಟಿಕ್ ನೋಡೋಣ ಎಷ್ಟು ಲಾಂಗ್ ಲಾಸ್ಟಿಂಗ್ ಇದೆ ಅಂತ ಬಟ್ ಆಲ್ರೆಡಿ ನಾನು ಹೇಳಿದಾಗೆ ತುಂಬ ಚಾಪಿ ತುಂಬ ಡ್ರೈ ಲಿಪ್ಸ್ ಥರ ಅನಿಸುತ್ತೆ ಅಂತಿದ್ನಲ್ಲ ಲಿಕ್ವಿಡ್ ಲಿಪ್ಸ್ಟಿಕ್ ಅದು ಆಲ್ರೆಡಿ ನಂಗೆ ಅದು ಫೀಲ್ ಇಷ್ಟನೇ ಆಗ್ತಿಲ್ಲ ಹೌ ಮೈ ಲಿಪ್ಸ್ ಆರ್ ಲುಕಿಂಗ್ ಬಟ್ ನೋಡೋಣ ಟ್ರೈ ಮಾಡೋಣ ಅಂತ ಹಾಕ್ಕೊಂಡೆ ಎನಿಹೌ ನನ್ನ ವೇರ್ಗೂ ಪರ್ಫೆಕ್ಟ್ ಆಗಿದೆ ಲಿಪ್ ಶೇಡ್ ಅಂತ ಇವತ್ತು ಯಾವ ವಾರ ಇದು ಥರ್ಸ್ಡೇ ಎಲ್ಲೂ ಏನು ಹೋಗೋದು ಏನು ಪ್ಲ್ಯಾನ್ ಇಲ್ಲ ಜಯನಗರ ಹೋಗೋಣ ಅನ್ಕೊತಿದ್ದೀವಿ ನಾನು ಪ್ರೀತಮ್ ಮುಂಚೆ ತುಂಬ ಬಿಫೋರ್ ಮ್ಯಾರೇಜು ಅಷ್ಟೇ ಜಯನಗರ ನನ್ನ ಫೇವ್ರೆಟ್ ಸೊ ಜಯನಗರ ಬನಶಂಕರಿಗಿಂತಲೂ ಜಯನಗರ ತುಂಬ ಓಡಾಡಿದ್ದೀವಿ ಒಂದೊಂದು ಬ್ಲಾಕ್ 4th ಬ್ಲಾಕ್ 5th ಬ್ಲಾಕ್ ಆ ಥರ ಒಂದೊಂದು ರೋಡು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಲೈಕ್ ನನ್ನ ಫೇವ್ರೆಟ್ ಏರಿಯಾ ಜಯನಗರ ಒನ್ ಡೇ ಇಫ್ ಐ ವಾಂಟ್ ಟು ಚೂಸ್ ಟು ಸ್ಟೇ ಇನ್ ಬೆಂಗಳೂರು ಲೈಕ್ ಒಂದು ಏರಿಯಾ ಅಂದರೆ ದಟ್ ವಿಲ್ ಬಿ ಜಯನಗರ ಫಾರ್ ಶ್ಯೂರ್ ಬಟ್ ಅಷ್ಟು ನಂಗೆ ಇಷ್ಟ ಆ ವೈಬು ಎಲ್ಲ ನಾಟ್ ದಟ್ 4th ಬ್ಲಾಕಲ್ಲಿ ಸ್ಟ್ರೀಟ್ ಶಾಪಿಂಗ್ ಇದೆ ಅಂತ ಅಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ತುಂಬ ವರ್ಷದಿಂದ ಈಗ ನಾನು ನೋಡ್ತಾ ಇದ್ರೆ ಎಲ್ರಿಗೂ ಗೊತ್ತಿರುತ್ತೆ ಅದು ಜಯನಗರ ಇಸ್ ಮೈ ಫೇವ್ರೇಟ್ ಅಂತ ನಾನು ಯಾವಾಗಲೂ ನಾವು ವೀಕ್ಲಿ ಒನ್ಸಾರು ಹೋಗ್ತಾ ಇದ್ವಿ ಇವಾಗ ಎಷ್ಟೋ ದಿನ ಆಗ್ಬಿಟ್ಟಿದೆ ನಾನು ಪ್ರೀತಮ್ ಜಯನಗರಕ್ಕೆ ಹೋಗಿ ಸೊ ಜಯನಗರ JP ನಗರ ಎಲ್ಲ ಓಡಾಡ್ಕೊಂಡು ಸುಮ್ಮನೆ ಬರೋಣ ಅನ್ಕೋತಿದ್ದೀವಿ 4 o'clock ಹೋಗೋಣ ಅಂದ್ಕೊಂಡಿದ್ದು ನಾವು ನಾನು ಮಲ್ಕೊಬಿಟ್ಟೆ 3:30 ನಾನು ಸ್ವಲ್ಪ ಒಂದು ನ್ಯಾಪ್ ತೊಗೊಂಡೆ ಬಿಕಾಸ್ ಸ್ಟ್ರೈನ್ ಆಗಿತ್ತು ಮನೆ ಕೆಲಸ ಅದು ಇದು ಮಾಡಿ ಸೊ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗೋಷ್ಟರಲ್ಲಿ 5 ಆಗಿದೆ ಈಗ ಸೊ ನನ್ಗೇನು ಗೊತ್ತಾ ಜಯನಗರ ನನಗೆ ಹೋಗಬೇಕು ನಾನು ಪ್ರೀತಮ್ ಮಿಸ್ ಮಾಡ್ಕೊತಿದ್ದೀನಿ ನಾನು ಅವನ ಜೊತೆಗೆ ಅಲ್ಲಿ ಓಡಾಡಿರೋ ಡೇಸು ಅದೆಲ್ಲ ತುಂಬ ದಿನ ಆಗಿದೆ ತುಂಬ ದಿನ ಅಂದರೆ ಏನು 1 month ಆಗಿರ್ಬೋದೇನೋ ಆ ಕಡೆ ಸೈಡ್ ಹೋಗಿ ಅಷ್ಟೇ ಲೆಸ್ ದ್ಯಾನ್ ಅ ಮಂತ್ ಆ್ಯಕ್ಚುಲಿ ಹೋಗ್ತಾನೆ ಇರ್ತೀವಿ ಬಟ್ ಆದರೆ ನನಗೆ JP ನಗರಕ್ಕೆ ಹೋದರೆ ರಾಮೇಶ್ವರಂ ಕೆಫೆಲಿ ತಿನ್ನಬೇಕು ಸೊ ಅದೊಂದು ನನಗೆ ಜಯನಗರಕ್ಕಿಂತ JP ನಗರನೇ ಹೋಗೋಣ ಅಂತ ಬಿಕಾಸ್ ರಾಮೇಶ್ವರಂ ಕೆಫೆ ಪುಡಿ ಇಡ್ಲಿ ಓ ಮೈ ಗಾಡ್ ಗೀ ಪುಡಿ ಇಡ್ಲಿ ನನ್ನ ಕನಸಲ್ಲೂ ಕೂಡ ಬರ್ತಿದೆ ಅಷ್ಟು ನನಗೆ ಇಷ್ಟ ಸೊ ನಾನು ಲಾಸ್ಟ್ ಟೈಮ್ JP ನಗರಗೆ ಹೋಗಿದ್ದೆ ಏನು ಇಂಡಿಯನ್ ಮ್ಯೂಸಿಕ್ ಇದಕ್ಕೆ ಆವಾಗ ನಾನು ಒಬ್ಬಳೇ ಹೋಗಿ ತಿನ್ಕೊಂಡು ಬಂದಿದ್ದೆ ಸೊ ಈಗ ಆ ಕಡೆ ಸೈಡ್ ಹೋದರೆ ನಾನು ತಿನ್ನಲೇಬೇಕು ಸೊ ಹಾಗಾಗಿ ಜಯನಗರ JP ನಗರ ಆ ಕಡೆ ಹೋಗಿ ರಾಮೇಶ್ವರಂ ಕೆಫೆಲಿ ಇಡ್ಲಿ ತಿನ್ಕೊಂಡು ನೋಡೋಣ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀವಿ ಆದರೆ ಆಬ್ವಿಯಸ್ಲಿ ಒಂದು ವೀಕ್ಗೂ ಹೊಸ ರೆಸ್ಟೋರೆಂಟ್ ಅಥವಾ ಹೊಸದು ಏನಾರು ಓಪನ್ ಆಗ್ತಿರುತ್ತೆ ಆ ಕಡೆ ಸೈಡ್ JP ನಗರ ಜಯನಗರ ಆಲ್ ದಟ್ ಸೊ ನೋಡೋಣ ಇವತ್ತು ಏನು ನಮಗೆ ಸಿಗುತ್ತೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಆದರೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಒಂಥರ ಚಿಲ್ಲಾಗಿ ಹೋಗಿ ಬರೋಣ ಅಂದ್ಕೊಂಡಿರೋದು ಆ್ಯಕ್ಚುಲಿ ವ್ಲಾಗೇ ಮಾಡಬಾರ್ದು ಎನಿಹೋ ಶಾರ್ಟ್ಸ್ ಫಿಲಮ್ ಮಾಡೋಣ ವ್ಲಾಗ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಓಕೆ ವೀಕ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್ ಯಾ ನಾವು ಸಾಕಿಷ್ಟು ಬ್ಲಾಬ್ಲರ್ ಇಷ್ಟು ಇಂಟ್ರೋ ಅಲ್ಲ ನನ್ನಲ್ಲಿ ಜಾಸ್ತಿ ಮಾತಿರುತ್ತೆ ಆಮೇಲೆ ಟಾಕೆಟಿವ್ ಗರ್ಲ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಆಲ್ರೆಡಿ ಇಷ್ಟರಲ್ಲಿ ಆಲ್ರೆಡಿ ರೆಡಿ ನಾವು ಎಲ್ಲಿ ಹೋಗ್ತೀವಿ ಏನು ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಐ ಡೋಂಟ್ ವಾಂಟ್ ಟು ಸೇ ಮಚ್ ಯಾ ಲೆಟ್ಸ್ ಗೋ ಬಿ ಏನೋ ಬಿ ಕೈಂಡಾ ಹಿ ಕೈಂಡ್ ದಿ ಕೈಂಡ್ ಓಕೆ ನಾನು ಹೇಳ್ದಂಗೆ ಫಸ್ಟ್ ರಾಮೇಶ್ವರಂ ಕೆಫೆಗೆ ಹೋದ್ವಿ JP ನಗರ್ ಇಲ್ಲಿ ಯಾವಾಗಲೂ ರಶ್ ಗುರು ಸೊ ನಾನು ಪ್ರೀತಮ್ ಹೇಳಿದೆ ಎಕ್ಸ್ಟ್ರಾ ತುಪ್ಪ ಮತ್ತು ಎಕ್ಸ್ಟ್ರಾ ಪುಡಿ ಹಾಕ್ಸ್ಕೊಂಡು ಬಾ ಅಂತ ಸೊ ಅವ್ನು ಹಾಗೆ ಹಾಕ್ಸ್ಕೊಂಡು ಬಂದಿದ್ದ ನಂಗೆ ತುಂಬ ಇಷ್ಟ ತುಪ್ಪ ತಿನ್ನೋರಿಗೆ ಏನು ಅನ್ಸಲ್ಲ ಫುಲ್ ಫಿಲ್ಲಿಂಗ್ ಆಗಿತ್ತು ಫೈನಲಿ ಹ್ಯಾಡ್ ಇಟ್ ಮೈ ಫೇವ್ರೆಟ್ ಗೀ ಪುಡಿ ಇಡ್ಲಿ ಇದು ಆ್ಯಕ್ಚುಲಿ ನಿನ್ನೆ ನಾನು ಟ್ರಾಲಲ್ಲಿ ನೋಡಿದೆ ಗೊತ್ತಿಲ್ಲ ಏನು ಆನ್ ದ ವೇ ಹೋಗಬೇಕಾದ್ರೆ ರಾಘವೇಂದ್ರ ಮಠ ನೋಡಿದ್ವಿ ಲೈಕ್ ಈ ಟೆಂಪಲ್ಲು ಜಯನಗರಲ್ಲಿ ಹೋಗ್ಬೇಕಂತ ಅನಿಸ್ತು ನಮಗೆ ಬಟ್ ನಾವು ನಾನ್ ವೆಜ್ ಎಗ್ ಏನೋ ತಿನ್ಬಿಟ್ಟಿದ್ವಿ ಹಾಗಾಗಿ ನಾವು ಹೋಗಲಿಲ್ಲ ಏನೋ ಗೊತ್ತಿಲ್ಲ ಈವ್ನಿಂಗ್ ಆ ಟೈಮ್ ಆ ಥರ ಇತ್ತು ಅನ್ಸುತ್ತೆ ತುಂಬಾ ದೇವ್ರ ದರ್ಶನ ಆಯಿತು ರೋಡಲ್ಲೇ ಕೈ ಮುಕ್ಕೊಂಡ್ವಿ JP ನಗರಿಂದ ಹಾಗೆ ಜಯನಗರ 4th ಬ್ಲಾಕ್ ಕಡೆ ಬಂದ್ವಿ ಜಸ್ಟ್ ಒಂದು ರೌಂಡ್ ಥರ ಜಯನಗರ JP ನಗರ ಸುತ್ತಮುತ್ತ ಎಲ್ಲೇ ಓಡಾಡೋದು ಕಾಂಪ್ಲೆಕ್ಸ್ ಆ್ಯಂಡ್ ದಿಸ್ 4th ಬ್ಲಾಕ್ ಈಸ್ ಲೈಕ್ ಕಾನ್ಸ್ಟೆಂಟ್ ಇಲ್ಲಿ ಒಂದು ಲಕ್ನವಿ ಸ್ಟೋರ್ ಇದೆ ನೋಡೋಣ ಸರಲ್ಲಿ ನೋಡಿದ್ನಲ್ಲ ಲಕ್ನವಿ ಸ್ಟೋರ್ ಅದು ಜಯನಗರ 3rd ಬ್ಲಾಕಲ್ಲೂ ಇದೆಯಂತೆ ಲಕ್ನವಿ ಕುರ್ತಾ ಸ್ಟೋರಿಂದ ಆಚೆ ಬರ್ತಾ ಇದ್ದೀನಿ ಬಟ್ ಐ ಆಮ್ ನಾಟ್ ಶ್ಯೂರ್ ಆರ್ ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಮೆಟೀರಿಯಲ್ ಬಿಕಾಸ್ HSRಲ್ಲಿ ನೋಡೋದ್ನಲ್ಲ ಅದು ನೋಡಿದ್ಮೇಲೆ ಇಲ್ಲಿ ಲೈಕ್ ಏನೇನೂ ಇಲ್ಲ ಅನಿಸ್ಬಿಡ್ತು ಅದಕ್ಕೆ ವರ್ಕೆಲ್ಲ ಅಷ್ಟು ಡೀಟೇಲಿಂಗ್ ಅಂದರೆ ಅಲ್ಲಿ ನೋಡಿರೋದಕ್ಕೆ ಕಂಪೇರ್ ಮಾಡಿ ಅದಕ್ಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಒಳಗಡೆ ಏನು ವೀಡಿಯೋ ಮಾಡಲಿಲ್ಲ ಜಸ್ಟ್ ಒಂದು ರೌಂಡ್ ನೋಡಿದೆ ಅಷ್ಟೊಂದು ಕಲೆಕ್ಷನ್ ಇಲ್ಲ ನಾನು ಐ ಕೇಮ್ ವಾವ್ ಹೌ ಬ್ಯೂಟಿಫುಲ್ ಇಸ್ ದಿಸ್ ಓಕೆನಾ ಇದನ್ನು ನೀವು ಹೇಗೆ ಅದರಲ್ಲಿ 4th
ಬ್ಲಾಕ್ ಕಾರ್ನರ್ ನಾವು ರೈಟ್ ಸೈಡ್ ಟರ್ನ್ ಆದರೆ ಈ ಡಿಸೈನರ್ ಕಲೆಕ್ಷನ್ ಅಂತ ಇದು ಬಂದಿದೆ. ಸೊ ಇಲ್ಲಿ ಲೈಕ್ ಮದರ್ ಆ್ಯಂಡ್ ಚೈಲ್ಡ್ ಲೈಕ್ ಒಂದೇ ಥರ ಗೌನ್ಸು ಆ ಥರ ಎಲ್ಲ ಇರುತ್ತೆ. ನನಗೆ ಯಾವಾಗಲೂ ನೋಡಿದ್ದೀನಿ, ಯಾವಾಗಲೂ ಪ್ರಿಟಿಯಾಗಿ ಹಾಕಿರ್ತಾರೆ. ಸೊ ಅದು ರೆಂಟ್ಗೆ ಇದೆಯಾ ಪರ್ಚೇಸಿಂಗ್ ಇದೆಯಾ ಅದ್ರ ಬಗ್ಗೆ ನಂಗೆ ಡೀಟೇಲ್ಸ್ ಗೊತ್ತಿಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ದಿಸ್ ಶಾಪ್. ನಾನು ಗೊತ್ತಲ್ಲ ರೋಡಲ್ಲಿ ಬಂದಿದ್ದು ಯಾಕೆ, ನಾನು ಇಯರಿಂಗ್ ಶಾಪ್ ಯಾವಾಗಲೂ ತೊಗೊಂಡಿರ್ತೀನಿ, ಲಾಸ್ಟ್ ಟೈಮ್ ಎಲ್ಲ ನೋಡಿರ್ತೀರ. ಸೊ ಆ ಇಯರಿಂಗ್ ಶಾಪ್ ಹೋಗೋಣ ಅಂತ ಬಂದೆ. ಮೊನ್ನೆನೂ ಬಂದಿದ್ದೀನಿ ಆ್ಯಕ್ಚುಲಿ ನಾನು ರೀಸೆಂಟಾಗಿ, ಹಾಗೂ ಬಂದೆ ಒಂದು ರೌಂಡು ಚೆಕ್ ಮಾಡೋಣ ಅಂತ. ಇನ್ನೇನು ಅಲ್ಲಿ ಬಂದಿದ್ದೀನಿ 4th ಬ್ಲಾಕ್ಗೆ ಒಂದು ರೌಂಡ್ ನೋಡೋಣ ಅಂತ. ಈ ಶಾಪ್ ಬಗ್ಗೆ ಹೇಳಬೇಕಂದ್ರೆ IND ಫ್ಯಾಷನ್ ಅಂತ ಏನಿದೆ ಕ್ಲಾತಿಂಗ್ ಸ್ಟೋರು, ಅಲ್ಲೇ ಕೆಳಗಡೆ ಇಟ್ಕೊಂಡಿದ್ದಾರೆ ಇವರು. ಆ ಡಿಸೈನರ್ ಕಲೆಕ್ಷನ್ ಏನಿದೆ ಅದ್ರ ಪಕ್ಕನೇ ಸಿಗುತ್ತೆ ಇದು. ಆ್ಯಂಡ್ ನಾನು ಯೂಶುವಲಿ ಇಲ್ಲೇ ಇಯರಿಂಗ್ಸ್ ತೊಗೊಳ್ಳೋದು, ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಚೆನ್ನಾಗಿರುತ್ತೆ. ಮೇನ್ ಥಿಂಗ್ ಈಸ್ ಮನಿ ಕಮ್ಮಿನೇ ಇರುತ್ತೆ. ಇವ್ರು ಬಾರ್ಗೇನ್ ಮಾಡಿಸ್ಕೊಳ್ದೇ ಇರ್ಬೋದು, ಬಾರ್ಗೇನ್ ಮಾಡದೇ ಇರ್ಬೋದು ನಾವು, ಬಟ್ ಆದರೆ ಪ್ರೈಸ್ ಪಾಯಿಂಟೇ ಲೆಸ್ ಇರುತ್ತೆ. ಬಿಕಾಸ್ ನಂಗೆ ಇದು ಆಗಿರೋ ಎಕ್ಸ್ಪೀರಿಯನ್ಸ್ ಕಾಂಪ್ಲೆಕ್ಸಲ್ಲಿ ಆಗಿರ್ಬೋದು, ಬೇರೆ ಹಳೆ ಬಿಲ್ಡಿಂಗಲ್ಲಿ ಆಗಿರ್ಬೋದು, ಜಯನಗರ 4th ಬ್ಲಾಕಲ್ಲಿ ಇಯರಿಂಗ್ಸ್ ಎಲ್ಲ ತೊಗೊಬಂದು ಅದೇ ಇಯರಿಂಗ್ಸ್ ಇಲ್ಲಿ ನಾನು ರೇಟ್ ಕೇಳಿದಾಗ ಇಟ್ ವಾಸ್ ಮಚ್ ಲೆಸ್ಸರ್, ಲೈಕ್ ಪ್ರೈಸ್ ವಾಸ್ ಸೋ ಲೆಸ್. ನಾನು ಜಾಸ್ತಿ ಕೊಟ್ಟು ತೊಗೊಬಿಟ್ನಲ್ಲ ಅಂದ್ಕೊಂಡೆ. ಒನ್ಸ್ ಇಲ್ಲಿಗೆ ಬಂದಮೇಲೆ ನಾನು ಇವಾಗ ಇವ್ರ ಕಸ್ಟಮರ್ ಥರ ನಾನು ಇಯರಿಂಗ್ಸ್ ಏನೇ ಇದ್ರೂ ಇಲ್ಲೇ ಬಂದು ತೊಗೊಳ್ತೀನಿ. ಆ್ಯಂಡ್ ಕಲೆಕ್ಷನ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಜಯನಗರ ಏನಾದ್ರು ಶಾಪಿಂಗ್ ಹೋದಾಗ ಇಯರಿಂಗ್ಸ್ ಏನಾದ್ರು ತೊಗೋಬೇಕಂದ್ರೆ ಸೊ ಈ ಇಯರಿಂಗ್ ಶಾಪ್ ಚೆಕ್ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಎಲ್ಲಿ ಇದು ಲೊಕೇಟ್ ಆಗಿದೆ ಅಂತಲೂ ತೋರಿಸಿದ್ದೀನಿ, ನಿಮಗೆ ಗೊತ್ತಾಗುತ್ತೆ. ನಾನು ತೊಗೊಂಡಿರೋ ಇಯರಿಂಗ್ಸಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿ ಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್ ಚೆಕ್ ಹಿಯರ್. ಹೋಗ್ಲೇಬಾರ್ದಿತ್ತು ಬ್ರೋ ಅಲ್ಲಿಗೆ. ವೈ ಡಿಡ್ ಐ ವೆಂಟ್? ಹೋದ್ರೆ ನಾನು ಏನಾದ್ರು ಒಂದು ತಗೊಳ್ತೀನಿ, ಬಿಕಾಸ್ ಒಂದು ರೀಸನ್ ಲೈಕ್ ರೇಟ್ ರೀಸನಬಲ್ ಆಗಿರುತ್ತೆ. ಆ್ಯಂಡ್ ನನಗೆ ಎಷ್ಟೊಂದು ಕಂಪೇರ್ ಮಾಡಿದ್ದೀನಿ ಕಾಂಪ್ಲೆಕ್ಸ್ ಒಳಗಡೆ ಆಚೆ, ಅಲ್ಲೆಲ್ಲ ಕಂಪೇರ್ ಮಾಡಿದ್ದೀನಿ. ಇಯರಿಂಗ್ಸ್ ಕಲೆಕ್ಷನ್ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಅದೇ ಇಯರಿಂಗ್ಸು ಜಾಸ್ತಿ ಲೈಕ್ 100-200 ಡಿಫ್ರೆನ್ಸ್ ಇರುತ್ತೆ ಇಲ್ಲಿ. ಲಿಟ್ರಲಿ ಇವಾಗ 50 ರೂಪೀಸ್ಗೆ ಒಂದು 3 ಇಯರಿಂಗ್ಸ್ ತೊಗೊಂಡಿದ್ದೀನಿ, 100 ರೂಪೀಸ್ಗೆ ಒಂದು ತೊಗೊಂಡಿದ್ದೀನಿ. ಸೊ ಎಷ್ಟಾಯ್ತು ಅಲ್ಲಿಗೆ? 280 ಏನೋ ಪೇ ಮಾಡಿದೆ, 280 ಡಮಾರ್. ನಾನು ಯಾಕಾರು ಹೋದ್ನು, ಸುಮ್ಮನೆ ಹೋಗೋಣ. ಮೊನ್ನೆ ಹೋಗಿದ್ದೀನಿ ಅಲ್ಲಿಗೆ ವರ್ಷಕ್ಕನ ಜೊತೆ, ಸುಮ್ಮನೆ ಒಂದು ರೌಂಡ್ ಇಲ್ಲೇ ಹೋಗೋಣ, ಓಡಾಡೋಣ ಅಂದ್ಕೊಂಡ್ವಲ್ಲ, ಒಂದು ರೌಂಡ್ ಹೋಗೋಣ ಅಂತ ಕ್ರಾಸ್ ಮಾಡ್ಕೊಂಡು ಹೋದೆ. ಗಾನ್. ಸುಮಾರು ಹೊತ್ತಾಯಿತು ನಾವು ಬಂದು, ಲೈಕ್ ಜಯನಗರ JP ನಗರ ಸುತ್ತಮುತ್ತ ಓಡಾಡಿಕೊಂಡು ಒಂಥರ ನಮ್ಮಿಬ್ಬರದೇ ಟೈಮ್ ಅನ್ನೋ ಥರ ಹರಟೆ ಹೊಡ್ಕೊಂಡು, ಸೊ ಬ್ಯಾಕ್ ಇನ್ ದೋಸ್ ಡೇಸ್ ಅನ್ನೋ ಥರ ಅನಿಸ್ತಿದೆ. ಇಟ್ ವಾಸ್ ನೈಸ್. ಈಗ ಐ ಡೋಂಟ್ ನೋ ಐಲ್ ಗೋ ಬ್ಯಾಕ್ ಟು ಹೋಮ್ ಅವ್ರ JP ನಗರ ಅದೇ ಕೈಂಡ್ ಮತ್ತು ಇನ್ನೊಂದು ಯಾವುದೋ ಹ್ಯಾರ್ಲೀಸ್ ಯಾವುದೋ ನೋಡಿದ್ವಲ್ಲ ಆ ಕೆಫೆಗೆ ಹೋಗ್ತೀವ ಏನೋ ಗೊತ್ತಿಲ್ಲ. ಆರ್ ಎಸ್ ವಿಲ್ ಗೋ ಫಾರ್ ಹೋಮ್ ಆರ್ ವಾಟ್ ಅಂತ. ನಾವು ಟೈಮ್ ಇಸ್ 7:30. ಕೈಂಡ್ ಹೋಗ್ತಿಲ್ಲ, ಹೇರ್ಲೆಸ್. ಹ್ಯಾವ್ ಡಿಸೈಡೆಡ್ ಟು ಗೋ ಫಾರ್ ಹೇರ್ಲೆಸ್. ನಾವಿದೊಂದು ಹೊಸ ಕೆಫೆಗೆ ಬಂದ್ವಿ. JP ನಗರ್ 2nd ಫೇಸಲ್ಲಿದೆ. ಸೊ ತಿರುಮಲ ವೆಂಕಟೇಶ್ವರ ಟೆಂಪಲ್ ಏನಿದೆ ಮೇಯ್ನ್ ರೋಡಲ್ಲೇ, ಅದ್ರ ಆಪೋಸಿಟೇ ಇದು ಹೊಸದಾಗಿ ಓಪನ್ ಆಗಿದೆ ಹೇರ್ಲೆಸ್ ಅಂತ. ನಾವು ಲಾಸ್ಟ್ ಟೈಮ್ ನಮ್ಮಮ್ಮ ಇದ್ದಾಗ ಈ ರೋಡಲ್ಲಿ ಪಾಸ್ ಆದಾಗ ನೋಡಿದ್ದೆ. ಸೊ ಈಗ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೆ, ಇದೇ ಏರಿಯಾದಲ್ಲಿ ಇದೀವಲ್ಲ ಅಂದ್ಬಿಟ್ಟು ಬಂದೆ ಇಲ್ಲಿಗೆ. ಅದು ಕೈಂಡ್ಗೆ ಹೋಗೋಣ ಇದು ಹೋಗೋಣ ಅಂತ ಕನ್ಫ್ಯೂಷನ್ ಆಯಿತು. ಪ್ರೀತಮ್ ನನಗೆ ಆಪ್ಷನ್ ಕೊಟ್ಟ, ವೈಬ್ ಇಷ್ಟ ಆಗ್ತಿದೆ, ಹೇರ್ಲೆಸ್ ಕೆಫೆನೇ ಟ್ರೈ ಮಾಡೋಣ ಅಂತ. ವಿ ಕೇಮ್ ಹಿಯರ್. ಕೇಕ್ಸ್ ಇದೆಲ್ಲ ನೋಡಿ ನಂಗೆ ಆ್ಯಕ್ಚುಲಿ ತುಂಬ ಟೆಂಪ್ಟ್ ಆಯಿತು, ಬಟ್ ನಾನು ಆಲ್ರೆಡಿ ಗೀ ಪುಡಿ ಇಡ್ಲಿ ತಿಂದಿದ್ರಿಂದ stomach was full. I want to try this ಅನ್ಕೊಂಡಿದ್ದೆ. ಸೊ ಇದೆರಡು ಕಾಂಪ್ಲಿಮೆಂಟ್ ಥರ ಕೊಟ್ಟರು. ಸೊ ದ ಕೇಕ್ ಅವ್ರದ್ದು ಸ್ಪೆಷಾಲಿಟಿ ಅಂತೆ, ಚೆನ್ನಾಗಿತ್ತು. ಒಂಥರ ಬಿಸ್ಕಾಫ್ ಕೇಕ್ಸ್ ಥರ ಇತ್ತು, ಕುಕ್ಕಿ ಥರ. ಬೆಲ್ಜಿಯಂ ಹಾಟ್ ಚಾಕ್ಲೇಟ್ ಆ್ಯಂಡ್ ಕ್ರೋಸಾನ್ ಮೊನ್ನೆ ತಿನ್ನಲ್ಲ, ನನಗೆ ಸ್ಟಮಕ್ ಫುಲ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನು ಪ್ರೀತಮ್ಗೆ ಹೇಳಿದೆ, ನಿಂಗೆ ಏನು ಬೇಕು ತಗೋ. ಆ್ಯಂಡ್ ನನಗೂ ತುಂಬ ಸ್ವೀಟ್ನೆಸ್ ಅನಿಸ್ತಿದೆ, ಸೊ ನಿನಗೆ ಏನು ತೊಗೋತೀಯ ಅದನ್ನೇ ನಾನು ಟೇಸ್ಟ್ ಮಾಡ್ತೀನಿ ಅಂತ. ಈ ಟುಕ್ ದಿಸ್ ಕ್ರೋಸಾನ್, ಅದರಲ್ಲೂ ಸ್ವೀಟ್ನೆಸ್ ಇತ್ತು. ಇಟ್ಸ್ ಬೆಲ್ಜಿಯಂ ಚಾಕ್ಲೇಟ್ ಕ್ರೋಸಾನ್. ಆ ಚಾಕ್ಲೇಟ್ ಕ್ವಾಲಿಟಿ ವಾಸ್ ಸೋ ಗುಡ್, ಇಟ್ ವಾಸ್ ಸೋ ಟೇಸ್ಟಿ. ಅದು ಒಂದೇ ಟ್ರೈ ಮಾಡಿಕೊಂಡು ವಿ ಕೇಮ್ ಔಟ್. ನಾನು ನೆಕ್ಸ್ಟ್ ಟೈಮ್ ಆ್ಯಕ್ಚುಲಿ ಆ ಕೇಕ್ಸ್ ಅದು ಟ್ರೈ ಮಾಡಬೇಕಂತ ಇದೆ. ನೋಡೋದಕ್ಕೆ ತುಂಬ ಟೆಂಪ್ಟಿಂಗ್ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಐ ಶುಡ್ ಟ್ರೈ ಇಟ್. ಇದು ಹೊಸ ಪ್ಲೇಸ್ ಸೋ ಹ್ಯಾಪ್ನಿಂಗ್ ಅನಿಸ್ತು, ಬಿಕಾಸ್ ತುಂಬ ವಾಕಿನ್ಸ್ ತುಂಬ ಜನ ಬರ್ತಾ ಇದ್ರು. ಬ್ಯಾಕ್ ಇನ್ ದ ಹೋಮ್ ಬಂದು 1 hour ಹತ್ತತ್ರನೇ ಆಗ್ತಿದೆ. ಇಟ್ ವಾಸ್ ನೈಸ್. ಕೆಫೆ ಅಂತೂ ಓ ಮೈ ಗಾಡ್, ಎಲ್ಲೋ ಬೇರೆ ಕಂಟ್ರೀಲಿ ಹೋಗಿ ಕುತ್ಕೊಂಡಿರೋ ಫೀಲ್ ಆಗೋದು ಗೊತ್ತಾ. ಸೊ ಆ ಥರ ಅನಿಸ್ತಿತ್ತು. ವೈಬ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಅದು ಕೂಡ ಹೊಸ ಪ್ಲೇಸ್ ಆ್ಯಕ್ಚುಲಿ. ಇಟ್ಸ್ ನ್ಯೂ. ಆ ರೋಡಲ್ಲಿ ನಾವು ಲಾಸ್ಟ್ ಟೈಮ್ ಹೋದಾಗ ನೋಡಿದ್ವಿ, ಅದು ಓಪನಿಂಗ್ ಥರ ಏನೋ ಆಗ್ತಾಯಿತ್ತು. ಸೊ ಹೊಸ ಪ್ಲೇಸು, ಬಟ್ ಅಷ್ಟೇ ಹ್ಯಾಪನಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಬಿಕಾಸ್ ಬರ್ತಾನೆ ಇದ್ರು, ವಾಕಿನ್ಸ್ ಜಾಸ್ತಿ ಇತ್ತು ಎಲ್ಲರೂ. ಆ್ಯಂಡ್ ಇಟ್ ವಾಸ್ ನೈಸ್, ಬಟ್ ತುಂಬ ಗ್ರೇಟ್ ಅನಿಸ್ಲಿಲ್ಲ ನನಗೆ. ಆ್ಯಂಡ್ ಪಕ್ಕದಲ್ಲೇ ದ ಕೈಂಡ್ ಇತ್ತು, ಅದು ನೆಕ್ಸ್ಟ್ ಟೈಮ್ ಹೋಗೋಣ, ಈ ಸರಿ ಇದಕ್ಕೆ ಹೋಗೋಣ ಅಂತ ಹೋದ್ವಿ. ತುಂಬ ಫುಡ್ ಆಪ್ಷನ್ ಎಲ್ಲ ತುಂಬ ಇರಲಿಲ್ಲ, ಬಟ್ ಇಟ್ ವಾಸ್ ಓಕೆ. ಹ್ಯಾಪನಿಂಗ್, ಒನ್ ಆಫ್ ದ ಹ್ಯಾಪನಿಂಗ್ ಪ್ಲೇಸಸ್ ಈಗ ಅದು. ಚೆನ್ನಾಗಿತ್ತು. ಜಯನಗರ JP ನಗರ ಎಲ್ಲ ರೌಂಡ್ಸ್ ಹಾಕ್ಕೊಂಡು, ಆಲ್ಮೋಸ್ಟ್ ಜಾಸ್ತಿ ವೀಡಿಯೋ ಮಾಡಿರಲ್ಲ, ನಾನು ಮಾಡಿಲ್ಲ. ಬಿಕಾಸ್ ನಾವು ಮಾತಾಡಿಕೊಂಡು ಓಡಾಡಿಕೊಂಡು ಇಟ್ ವಾಸ್ ನೈಸ್, ಲೈಕ್ ಬ್ಯಾಕ್ ಇನ್ ದ ಡೇಸ್ ಅಂತ ಅನಿಸ್ತು. ವಿ ವೆಂಟ್ ಬ್ಯಾಕ್ ಅಗೇನ್ ಅಂತ. ಆ್ಯಂಡ್ ನಾನು ಇಯರಿಂಗ್ಸ್ ತೊಗೊಂಡು ಬಂದೆ. ಒಂದು 3 ತಂದಿರೋದು. ದಿಸ್ ಒನ್
ಆ್ಯಂಡ್ ದಿಸ್ ಒನ್ ನೋಡಿ, ನಾನು ಎಷ್ಟು ಬ್ಯಾಡ್ ಲಕ್ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಇದು ಎತ್ಕೊಂಡೆ ಬಿಕಾಸ್ ಹಾಕ್ಕೊಂಡೆ ಚೆನ್ನಾಗಿತ್ತು, ಅದಕ್ಕೆ ಪರ್ಲ್ ಇದೆ ಅಂತ. ಬಟ್ ಒಂದು ಪರ್ಲ್ ಈಗ ಜಸ್ಟ್ ಇಲ್ಲೇ ಬಿದ್ದೋಗಿದೆ. ಆದರೆ ಸ್ಟಿಕ್ ಮಾಡೋಕ್ಕಾದರೆ ಇಲ್ಲಿ ಸ್ಟಿಕ್ ಮಾಡ್ತೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದು 60 ರುಪೀಸು. ಇದು ಕೂಡ 50 or 60 rupees. ಆ್ಯಂಡ್ ದಿಸ್ ಒನ್ ಆಲ್ಸೋ 50 or 60 rupees. And how can I miss the junk jewels, like traditional one? ಸೊ ಇದು ಒಂದು ತೊಗೊಂಡೆ. ಇದು ಸೇಮ್ ನಮ್ಮ ವರ್ಷಕ ತೊಗೊಂಡ್ರು, ಚೆನ್ನಾಗಿತ್ತು. ಅವ್ರಿಗೆ ಇಷ್ಟ ಆಯಿತು, ಅವ್ರು ತೊಗೊಳ್ಳಿ ಅಂತ. ನಾನು ಲಾಸ್ಟ್ ಟೈಮ್ ನನಗೂ ಇಷ್ಟ ಆಯಿತು, ಬಟ್ ನಾನು ಸುಮ್ಮನೆ ಇದೇ ಟೈಪ್ ಇದೆ ನನ್ನ ಹತ್ರ ಅಂತ. ಬಟ್ ಇದು ಮತ್ತೆ ಒಂದು ಪೀಸ್ ಇತ್ತು, ಸೊ ತೊಗೊಂಡೆ. ಜಸ್ಟ್ 100 rupees ಇದು. ಈಗ ಏನಿಲ್ಲ, ನಾನು ಆಲ್ರೆಡಿ ರಸಮ್ ಪ್ರಿಪೇರ್ ಮಾಡಿದ್ದೀನಿ. ನನ್ನ ಸ್ಟಮಕ್ ಈಸ್ ಆಲ್ರೆಡಿ ಫಿಲ್, ನನಗೇನು ಬೇಡ. ಪ್ರೀತಮ್ ವಿಲ್ ಹ್ಯಾವ್ ಫುಡ್ ಅಂದರೆ ರಸಮ್ ಪ್ರಿಪೇರ್ ಮಾಡಿದೆ ಮಧ್ಯಾಹ್ನ, ಅದಿದೆ. ನಂಚ್ಕೊಳಕ್ಕೆ ಮಟನ್ನೂ ಇದೆ ಅನಿಸುತ್ತೆ. ಇಲ್ಲ, ಮಟನ್ ಇಲ್ಲ, ಖಾಲಿಯಾಗಿದೆ. ಸೊ ಮೊಟ್ಟೆ ಹಾಕ್ಕೊಡ್ತೀನಿ. ರಸಮ್ ಮತ್ತು ರೈಸ್ ಜಾಸ್ತಿ ತಿನ್ಬಿಟ್ಟಿದೆ ಮಧ್ಯಾಹ್ನ, ಬಿಕಾಸ್ ಫುಲ್ ಫಿಲ್ಲಿಂಗ್ ಆಗಿತ್ತು. ಲೈಕ್ ನಮ್ಮ ಅಮ್ಮನೇ ಮಾಡಿರೋ ಥರ ಅನಿಸ್ತಿತ್ತು. ಸ್ಯಾಟಿಸ್ಫೈಯಾಗಿ ಮಧ್ಯಾಹ್ನ ತಿನ್ಬಿಟ್ಟು ನಾನು ಜಾಸ್ತಿ ತಿಂದಿದ್ದೆ. ಇವಾಗ ಬೇರೆ ರಾಮೇಶ್ವರಂ ಕೆಫೆಲಿ ಇಡ್ಲಿ ತಿಂದೆ. ಈಗ ಕ್ರೊಸಾಂಟ್ ನಾನು ಜಾಸ್ತಿ ತಿನ್ನಲಿಲ್ಲ ಬಿಕಾಸ್ ನಂಗೆ ಆಗಲಿಲ್ಲ, ಹೊಟ್ಟೆ ಫುಲ್ ಫಿಲ್ ಆಗಿಬಿಟ್ಟಿತ್ತು. ಅದು ಬೇರೆ ಜಾಸ್ತಿ ಏನು ಚಟ್ನಿ ಪುಡಿ, ವಾಟ್ ಈಸ್ ದಟ್, ಗೀ ಪುಡಿ, ಇಡ್ಲಿ ಪುಡಿ ಬೇರೆ ಜಾಸ್ತಿ ಹಾಕ್ಸಿದ್ದ, ತುಪ್ಪ ಬೇರೆ ಜಾಸ್ತಿ ಹಾಕ್ಸಿದ್ದ. ದಟ್ ವಾಸ್ ಸೋ ಫಿಲ್ಲಿಂಗ್ ಟು ಮೀ. ಸೊ ಹಂಗಾಗಿ ಕ್ರೊಸಾಂಟ್ ನಾನು ಜಾಸ್ತಿ ತಿನ್ನಲಿಲ್ಲ. ಬಟ್ ಕ್ರೊಸಾಂಟ್ ಕೂಡ ಚೆನ್ನಾಗಿತ್ತು. ಒಳಗಡೆ ಫುಲ್ ಚಾಕ್ಲೇಟ್, ಲೈಕ್ ಬೆಲ್ಜಿಯಂ ಚಾಕ್ಲೇಟ್ ಇತ್ತು. ನಾನು ಬೆಲ್ಜಿಯಂ ಚಾಕ್ಲೇಟ್ದು ಏನದು ಕೇಕ್ ತೊಗೊಳ್ಳೋಣ ಅಂದ್ಕೊಂಡೆ. ಚೀಸ್ ಕೇಕ್ ಬೇಡ, ನಾರ್ಮಲ್ ಕೇಕ್ ತೊಗೊಳ್ಳೋಣ ಅಂತ. ಬಟ್ ಬೇಡ, ತುಂಬ ಸೇವ್ರಿ, ತುಂಬ ಸ್ವೀಟ್ ಆಗುತ್ತೆ, ಬೇಡ ಅಂದ್ಬಿಟ್ಟೆ ನಾವು ಕ್ರೊಸಾನ್ ಅಂದರೆ ಸಾಲ್ಟ್ ಸ್ವೀಟ್ ಎರಡೂ ಇರುತ್ತಲ್ಲ ಕ್ರೊಸಾನಲ್ಲಿ ಅಂತ ತೊಗೊಂಡಿದ್ದು. ದಟ್ಸ್ ಇಟ್ ಫಾರ್ ದಿಸ್ ಡೇ. ಸಿ ಯು ಆಲ್ ಟುಮಾರೋ ಆರ್ ಡೇ ಆಫ್ಟರ್. ಮತ್ತು ಯಾವಾಗ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೊತ್ತಿಲ್ಲ. ಸಿ ಯು ಆಲ್ ದಟ್ ಟೈಮ್. Hi everyone, this is Saturday. Like after one day ಆದಮೇಲೆ I'm taking into this video. ಆ್ಯಂಡ್ ಬೆಳಗ್ಗೆಯಿಂದ ಒಂಥರ ಯಾಕೋ ಚೆನ್ನಾಗಿರಲಿಲ್ಲ. ನಿನ್ನೆ ಪೂರ್ತಿ ಫ್ರೈಡೇ ಪೂರ್ತಿ ತುಂಬ ಕೆಲಸ ಆಯಿತು ನನಗೆ, ವರ್ಕ್ ಲೋಡ್ ಥರ. ಲೈಕ್ ಮಾಪಿಂಗು, ಪೂಜೆ ಆ್ಯಂಡ್ ವಾಟ್ ಎವರ್ ಫುಡ್ ಪ್ರಿಪ್ರೇಷನ್, ಆಲ್ ದ್ಯಾಟ್. ಸೊ ಯಾಕೋ ನೈಟ್ ಆಗ್ತಾನೆ ಇರಲಿಲ್ಲ ನನಗೆ. ಆ್ಯಂಡ್ ನೈಟ್ ನಂಗೆ ನಿದ್ದೆನೂ ಬರಲಿಲ್ಲ. ಸ್ಲೀಪ್ ಸೈಕಲ್ ಇಶ್ಯೂ ಅಂತ ಹೇಳ್ಬೋದು ಈಗೀಗ. ಸೊ 2:30 ಬಿಗ್ ಬಾಸ್ ನೋಡಿದ್ಮೇಲೆ 1 hour ಹಾಲಲ್ಲೇ ಕೂತ್ಕೊಂಡಿದ್ದೆ. ಅದಾದಮೇಲೆ 2:30 ತನಕ ಅದು ಇದು ವೀಡಿಯೋಸ್ ನೋಡಿಕೊಂಡು ಯೂಟ್ಯೂಬಲ್ಲಿ, ನೆಟ್ಫ್ಲಿಕ್ಸು ನೋಡಲಿಲ್ಲ, ವೀಡಿಯೋಸ್ ನೋಡ್ಕೊಂಡು ಯೂಟ್ಯೂಬಲ್ಲೇ ಟೈಮ್ ಪಾಸ್ ಆಯಿತು. 3ಗೆ ಮಲ್ಕೊಂಡೆ, ಮತ್ತೆ ಎಚ್ಚರ ಆಯಿತು. ಸೊ ಮಾರ್ನಿಂಗ್ ಐ ಥಿಂಕ್ 10 ತನಕ ಮಲ್ಕೊಂಡಿದ್ದೆ. ಆ್ಯಂಡ್ ಈಗ ವೀಕೆಂಡು ಎಲ್ಲಿ ಹೋಗೋದು, ನಾವು ಬೆಂಗಳೂರು ಎಲ್ಲ ಪ್ಲೇಸಸ್ ಹೋಗಿದ್ದೀವಿ ಅನಿಸುತ್ತೆ, ಲೈಕ್ ಎಲ್ಲ ನೋಡಿದ್ದೀವಿ ಅನಿಸುತ್ತೆ. ಮಾಲ್ ಏನಕ್ಕೆ, ಎಲ್ಲಿ ಹೋಗೋದು ಏನು ಅಂತ ನಮಗೆ ಕನ್ಫ್ಯೂಷನ್ ಆಯಿತು ಈ ವೀಕೆಂಡು. ಹಂಗೆ ಮಾತಾಡ್ತಾನೆ ಮಧ್ಯಾಹ್ನ ಆಗೋಯ್ತು. ಸೊ ಏನು ಪ್ರಿಪೇರ್ ಮಾಡಿಲ್ಲ. ಆ್ಯಂಡ್ ನಮ್ಮ RR ನಗರದಲ್ಲಿ ಮುತ್ತತ್ತಿ ಫುಡ್ ಟ್ರಕ್ ಅಂತ ಒಂದು ಫೇಮಸ್ ಆಗಿದೆ ಆಯಿತಾ. ಆ್ಯಂಡ್ ಅಲ್ಲಿ ಕಾಂಬೋಸ್ ಇದೆ. 80 rupeesಗೆ ನಿಮಗೆ ಚಿಕನ್ ಕಾಂಬೋ ಸಿಗುತ್ತೆ. ಆ್ಯಂಡ್ ತುಂಬ ಮಡಿಕೇಲಿ ಮಾಡ್ತಾರಂತೆ. ಸೊ ಒಂಥರ ವೈರಲ್ ಆಗಿಬಿಟ್ಟಿದೆ ಅದು. ಈಗ 1 month ಆಗಿದೆ ಸ್ಟಾರ್ಟ್ ಆಗಿ. ಸೊ ಓಕೆ, ಇವಾಗ ಹೋಗಿ ಜಸ್ಟ್ ಕ್ಯಾಶುವಲ್ ಆಗಿ ನೋಡ್ಬೋದು. ನನ್ನ ಫೇಸ್ ವಾಶ್ ಕೂಡ ಮಾಡಿರೋದು ಬೆಳಗ್ಗೆ ಅನಿಸುತ್ತೆ. ಸೊ ನಾನು ಏನೂ ರೆಡಿ ಆಗಿಲ್ಲ, ಏನಿಲ್ಲ. ಮನೇಲಿ ಏನು ಹಾಕ್ಕೊಂಡಿದ್ದೀನಿ ಹಾಗೇ ಒಂದು ಸ್ವೆಟರ್ ಥರ ಹಾಕ್ಕೊಂಡಿದ್ದೀನಿ. ಆಚೆ ತುಂಬ ಬಿಸಿಲಿದೆ, ಅದಕ್ಕೆ ಲೈಕ್ ಟ್ಯಾನ್ ಆಗುತ್ತೆ. ಆ್ಯಂಡ್ ಇದು ಫುಡ್ ಟ್ರಕ್ ಆಚೆ ಕುತ್ಕೊಂಡು ತಿನ್ಬೇಕಂತ. ಸೊ ಹೋಗಿ ನೋಡೋಣ 80 rupeesಗೆ. ಓಕೆ, ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾನು ಪ್ರೀತಮ್ ಇಬ್ಬರು ಹೆಂಗಿದೀವೋ ಹಾಗೆ ಎದ್ದು ಹೋಗೋದು ಅಂತ ಅಂದ್ಕೊಂಡ್ವಿ. ಬಿಕಾಸ್ 2:30 ಆಗ್ತಿದೆ. ಹೊಟ್ಟೆ ಹಸ್ದಾಗಲೇ ಗೊತ್ತಾಯಿತು 2:30 ಟೈಮ್ ಅಂತ. ಸೊ ಈಗ ಅಲ್ಲಿ ಹೋಗ್ತಿದ್ದೀವಿ, ನೋಡೋಣ, ಅದೊಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಫುಡ್ ಟ್ರಕ್ಸ್ ನಾನು ಮಧ್ಯಾಹ್ನ ಯೂಶ್ವಲಿ ತಿಂದಿಲ್ಲ. ರೋಡ್ ಸೈಡ್ ಫುಡ್, ನೈಟ್ ಫಿಶ್ ತವಾ ಅವೆಲ್ಲ ತಿಂದಿದ್ದೀನಿ. ಬಟ್ ಇವತ್ತು ಇದು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟು, ನನಗೇನೆ ವಾವ್ ಅನಿಸ್ತು. ಸೊ ಹೋಗಿ ನೋಡೋಣ, ಟ್ರೈ ಮಾಡೋಣ. ಕಮ್ ಲೆಟ್ಸ್ ಗೋ. ಹೇಳ್ದಂಗೆ ನಾವು ಹೋಗಿದ್ದೀವಿ ಮುತ್ತತ್ತಿ ಮನೆ ಊಟ. ಸೊ ಟ್ರೈ ಮಾಡೋಣ ಅಂತ ಹೋದ್ವಿ. ಮಡಕೆ ಅಲ್ಲಿಟ್ಟಿರೋದು ಅದೆಲ್ಲ ಪ್ರೆಸೆಂಟೇಷನ್ ಸಕ್ಕದ ಇಷ್ಟ ಆಯಿತು ನನಗೆ. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರು ಹೆಂಗೆ ಮಾಡ್ತಾರೆ, ಏನು ಸೌದೆ ಒಲೆಯಲ್ಲಿ ಯಾವ್ದು ಮಾಡ್ತಾರೆ, ಮಡಕೆಲಿ ಏನು ಕುಕ್ ಮಾಡ್ತಾರೆ ಅಂತ. ಇದು ಬಂದ್ಬಿಟ್ಟು RR ಚಾಟ್ಸ್ ಇದೆಯಲ್ಲ, ಆರುಮುಗ್ಗಮ್ಗೆ ಹೋಗ್ತೀವಲ್ಲ, ಆ ರೋಡಲ್ಲೇ, ಆ ರೋಡ್ ಸೈಡಲ್ಲೇ ಇದೆ, ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಫಿಶ್ ಊಟ, ಚಿಕನ್, ಮಟನ್ 3 ಐಟಮ್ಸ್ದು ಕಾಂಬೋಸ್ ಸಿಗುತ್ತೆ. ನಾನು ತೊಗೊಂಡಿದ್ದು ಚಿಕನ್ ಊಟ 100 rupeesದು. ಆ್ಯಂಡ್ ಪ್ರೀತಮ್ ತೊಗೊಂಡಿದ್ದು ಮಟನ್ ಊಟ. ಐ ಥಿಂಕ್ ಅದು 150-200 ಅನ್ಕೋತೀನಿ. ನೋಡಿದ್ರೆ ನೀವು ನನ್ನ ತಟ್ಟೆಲಿ ಇದ್ದಿದ್ದು ಐಟಮ್ಸು. ಸೊ 3-4 ಥರ ಚಿಕನ್ ವೆರೈಟೀಸ್ ಇತ್ತು. ಲೆಗ್ ಇತ್ತು ಒಂದು ಲಿವರ್ ಗುಂಡ್ಕಾಯಿ ಫ್ರೈ ಇತ್ತು. ಎಲ್ಲ ನಾಟಿ ಸ್ಟೈಲ್, ಎಲ್ಲ ತುಂಬ ಚೆನ್ನಾಗಿ ಟೇಸ್ಟಿ ಆಗಿತ್ತು. ನಾನೇ ಶಾಕ್, ಲೈಕ್ ಹೆಂಗೆ 100 rupees ಕೊಡ್ತಾ ಇದ್ದಾರೆ ಇದೆಲ್ಲ ಅಂತ. ಮುದ್ದೆನೂ ಇರುತ್ತೆ, ಚಪಾತಿನೂ ಇರುತ್ತೆ. ನಾನು ರೈಸ್ ತೊಗೊಂಡೆ. ಯಾರು ಒಂದ್ಸರಿ ಟ್ರೈ ಮಾಡ್ಬೋದು, ನಿಮಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಅದಾದಮೇಲೆ ನೀವು ಪದೇ ಹೋಗ್ತೀರಾ ಅಂತ ಅನ್ಕೊಳ್ತೀನಿ ನಾನು. ಬಿಕಾಸ್ ನಾನಂತೂ ನೆಕ್ಸ್ಟ್ ಮತ್ತೆ ವಿಸಿಟ್ ಮಾಡ್ಬೇಕು ಅನ್ಕೊಬಿಟ್ಟಿದ್ದೀನಿ. ಈವ್ನಿಂಗ್ 6:30 ಮೇಲೆ ನಿಮಗೆ ಫಿಶ್ ತವಾ ಫ್ರೈ ಕೂಡ ಸಿಗುತ್ತೆ. ಲೈಕ್ ಬಾಳೆ ಎಲೆ ಹಾಕಿ ತವಾ ಫ್ರೈ ಮಾಡ್ತಾರಲ್ಲ, ಅದು ಕೂಡ ಇರುತ್ತಂತೆ. ಫುಡ್ ಟ್ರಕ್ಸ್ ಆಗಿದೆ ನಮ್ಮ RR ನಗರದಲ್ಲಿ. ಅಂದರೆ ದಿಸ್ ಇಸ್ ಕಾಲ್ಡ್ ಮಚ್ಚಿ. ನೆಕ್ಸ್ಟ್ ಇದನ್ನ ಟ್ರೈ ಮಾಡಬೇಕು. ಸೊ ನಾನು ಅದೇನೋ ಡೋನಟ್ ಶೇಪ್ದು ನಂಗೆ ಬೇಕದು ವಾಸು, ನೋಡೋಣ ಎಷ್ಟು ಹೇಳ್ತಾರೆ. ಸೊ ನಾನು ಅದು ಐಕ್ಯದಲ್ಲಿ ತೊಗೋಬೇಕು ಅಂದ್ಕೊಂಡಿದ್ದೆ. ಹೋಗು ಫುಲ್ಲು ಎಷ್ಟು ಹೇಳ್ತಾರೆ ಇವ್ರು, ನೋಡೋಣ. ಇಷ್ಟ ಆದರೆ ಅಲ್ಲಿ ಟೇಕ್.
ವಾವ್, ನೈಸ್. ಥರ ಇಂಡಿಯನ್ ಟಚ್ ಇದೆ ಇದಕ್ಕೆ. ನೈಸ್. ಇದು ಕಮ್ಮಿ ಇಲ್ವಾ? ಕಮ್ಮಿ ಮಾಡಿ ಕೊಡಿ. ये 450 का है और ये डोनट शेप का 400. ये और ये 350. ओके. 600. हाँ, बड़ा वाला 600. क्यों? ज़्यादा बड़ा नहीं है, थोड़ा सा बड़ा है ना, इसलिए 350 और 300 का फ़र्क 600. डबल है. हाँ, डबल है. इससे डबल है. ओह, ये देखो आकार में भी वैसे ही डबल है. ಓಕೆ. ಪ್ರೀತಮ್, ನಂಗೆ ಬೇಕು, ಬಟ್ ಸ್ಮಾಲ್ ಒನ್ ತೊಗೊಳ್ತೀನಿ. ಸ್ಮಾಲ್ ಒನ್ ಬೇಕು ನನಗೆ. ಪ್ಲೈನ್ ಒನ್ನು ಬೇಕು. ಕಲರ್ಸ್ ಚೂಸ್ ಮಾಡೋ. ಐ ಆಮ್ ಥಿಂಕಿಂಗ್ ಟು ಗೆಟ್ ಈ ಥರ ಒಂದು, ಈ ಥರ ಒಂದು. ಸೊ ಇದೆರಡು ಇಟ್ಟರೆ ಚೆನ್ನಾಗಿರುತ್ತೆ. वो कितने का है? 300. 300. वो भी अच्छा है. ये 400 का है. हाँ, ये अच्छा है. वो क्वालिटी अच्छा है ना, ज़्यादा टाइम तक. क्वालिटी अच्छा है. ಹಾಂ, ಕಲೆಕ್ಷನ್ ಇವತ್ತೇ ನೋಡ್ತಿರೋದು ನಾನು. ಇಲ್ಲಿ ಯಾವಾಗಲೂ ಈ ಸಹಾರಾ ಇದೇನಿದೆ ಇಲ್ಲಿ. 150 ಆಗುತ್ತೆ, 700 ಅಂತವ್ರೆ. ಏ, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಏ, ಕಿತ್ನೆ ಕಾ ಹೈ? 450. और वाव, दिस इज आल्सो नाइस. This is also so good. This one is also nice. Okay, 600 लेके नहीं होगा. दिया भाई. 59 कम करके ये भी दे दो. ಕಂಟ್ರೋಲ್ ಮಾಡ್ಕೊತೀನಿ ನಾನೇ. ಸೊ 3 ಇರಲಿ. ಸೊ ಇದು ಒಂದು ಬೇಕು ಆ್ಯಕ್ಚುಲಿ ನನಗೆ. ನನ್ನ ಸೋಫಾ ಬಂದಮೇಲೆ ಬ್ಲೂ ಕಲರ್ ಸೋಫಾಗೆ ಇಡೋಕ್ಕೆ ನೆಕ್ಸ್ಟ್ ಬರ್ತೀನಿ. ಬಟ್ ಎಲ್ಲ ಪ್ರಿಟಿಯಾಗಿ ಚೆನ್ನಾಗಿದೆ ಆ್ಯಂಡ್ ವರ್ತ್ ಇದೆ ಅಂತ ಅನಿಸ್ತು. ಇದು ಚೆನ್ನಾಗಿದೆ. ಸೊ ನಮ್ಮ ಆರ್ ಆರ್ ನಗರದಲ್ಲಿ ಯಾವಾಗಲೂ ಇರುತ್ತೆ ಇದು. ಬಟ್ ಈ ಕಲೆಕ್ಷನ್ ನಾನು ನೋಡಿರಲಿಲ್ಲ ಒಂದು ಸರಿನೂ. ಸೊ ಈ ಸರಿ ಬಂದಿದ್ದಕ್ಕೆ ಡನ್. ಐ ಗಾಟ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಸೊ ಈ ಕಲರ್ ಇದೆರಡು ಮತ್ತು ಇದು ಎಲ್ಲ ತೊಗೊಳ್ಬೇಕು ಅನಿಸ್ತಿದೆ ಗುರು. ಎಲ್ಲ ಅಷ್ಟಿಷ್ಟ ಆಯ್ತು ನನಗೆ. ಬಿಕಾಸ್ ನನಗೆ ಇಲ್ಲಿ ವಾಸ್ ಅವ್ರು 300, 400, 500 ಹೇಳಿದ್ರೆ ನಾನು ಐಕಿಯಾಗಿ ಹೋಗಿ ತೊಗೋಬೇಕು ಅಂದ್ಕೊಂಡಿದ್ದೆ. ಸೊ ಐಕಿಯಾಗಿಂದ ವರ್ತ್ ಇದೆ ಅಂತ ಅನಿಸ್ತು. ಚೆನ್ನಾಗಿದೆ. ಸೊ ಕ್ವಾಲಿಟಿನೂ ಅಷ್ಟೇ, ಇಫ್ ಯು ಮೇಂಟೈನ್ ಚೆನ್ನಾಗಿ ಬರುತ್ತೆ ಅಂತ ಅನಿಸ್ತಿದೆ. ಯಾ, ದಿಸ್ ಒನ್ ಈಸ್ ಆಲ್ಸೋ ಕ್ಯೂಟ್, ನೈಸ್, ಸೋ ಗುಡ್. ನನ್ನ ಡ್ರೀಮ್ ಹೌಸಲ್ಲಿರೋ ಐಟಮ್ಸ್ ಎಲ್ಲ ಇಲ್ಲಿದೆ. ಬಟ್ ನಾಟ್ ಫಾರ್ ನಾವ್. ನೆಕ್ಸ್ಟ್ ಟೈಮ್ ಐಮ್ ಗೋನಾ ಪರ್ಚೇಸ್ ಸೋ ಮೆನಿ ಐಟಮ್ಸ್ ಲೈಕ್ ದಿಸ್. ನನ್ನ ಕಿಚನ್ ಈ ಥರ ಇರಬೇಕಂತ ಇದೆ ನನಗೆ. ಗಾಟ್ ದಿಸ್ ಒನ್ ಆ್ಯಂಡ್ ಅದೇ ಥರ ಗ್ರೀನ್ ಒನ್. ಸೊ 3 ತೊಗೊಂಡೆ. ಈಗ ಇನ್ನೂ 2-3 ತೊಗೊಳ್ಬೇಕು ನಾನು. ಫಸ್ಟ್ ಈಗ 3 ತೊಗೊಂಡೋಗಿ ಸೆಟ್ ಮಾಡಿ ನೆಕ್ಸ್ಟು ಎಲ್ಲೆಲ್ಲಿ ಏನಿಡೋದು, ಇಲ್ಲಿಗೊಂದು ಐಡಿಯಾ ಬಂತಲ್ಲ ನನಗೆ ಇಲ್ಲಿ ಏನೇನಿದೆ ಅಂತ. ಸೊ ಅದು ನೋಡಿ ಮತ್ತೆ ಬಂದು ಆ್ಯಕ್ಚುಲಿ ಪರ್ಚೇಸ್ ಮಾಡ್ತೀನಿ. ಯಾಕೆ ತೊಗೊಂಡೆ ಅಂದರೆ ಇಟ್ ಫೀಲ್ಸ್ ಸೋ ಇಂಡಿಯನ್, ಅದಕ್ಕೆ. ಆ್ಯಂಡ್ ಐ ಪರ್ಚೇಸ್ಡ್ ಇಟ್. ಬ್ಯಾಕ್ ಇನ್ ದ ಹೋಮ್. ಬಂದು ಒಂದು ಚೋಟಸ ಲೈಕ್ ಕೋಳಿ ನಿದ್ದೆ ಅಂತಾರಲ್ಲ ಆ ಥರ ನ್ಯಾಪು ತಗೊಂಡೆ. ಚೆನ್ನಾಗಿ ಅನಿಸ್ತು. ಬಟ್ ತುಂಬ ಬಿಸಿಲಿತ್ತು. ಊಟ ಮಾಡ್ಬೇಕಾದ್ರೆ ಏನು ಅನಿಸ್ಲಿಲ್ಲ ನಮಗೆ. ಆಮೇಲೆ ಒಂದು ರೌಂಡ್ ಹಾಕ್ಕೊಂಡು ಬರೋಷ್ಟರಲ್ಲಿ ಮನೆಗೆ ಬರೋಷ್ಟರಲ್ಲಿ ಐಮ್ ಸ್ವೆಟ್ಟಿಂಗ್ ಆ ಥರ. ಸೊ ಫುಲ್ ಸ್ಪೀಡ್ ಫ್ಯಾನ್ ಹಾಕ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನೋಷ್ಟರಲ್ಲಿ ಒಂದು ಚೋಟುಸ ಲೈಕ್ ಕೋಳಿ ನಿದ್ದೆ ಥರ ಆಯಿತು. ಸೊ ಬಂದ ತಕ್ಷಣ ಮಾತಾಡ್ಬೇಕು ನಿಮ್ಮ ಜೊತೆ ಅಂದ್ಕೊಂಡೆ. ಬಟ್ ಮರ್ತೋದೆ. ಊಟ ಅಂತೂ ಫುಲ್ ಫೀಲಿಂಗ್ ಆಗಿತ್ತು. ನೋಡಿದ್ದೀರಾ ನೀವು, ಹೊಸದಾಗಿ ಮಾಡಿರೋದವರು. ಆ್ಯಂಡ್ ರೋಡ್ ಸೈಡಲ್ಲಿ ತುಂಬ ಆಗಿದೆ. ನಾನಲ್ಲಿ ಪಾಟ್ಸ್ ಎಲ್ಲ ತೊಗೊಂಡಲ್ಲ, ಲೈಕ್ ವಾಸಸ್ ಎಲ್ಲ ತೊಗೊಂಡಲ್ಲ, ಅದ್ರ ಪಕ್ಕನೂ ಅದೇ ಥರ ಒಂದು ಫುಡ್ ಟ್ರಕ್ ಥರ ಮಾಡಿದರು. ಸೊ ಈಗ ನಮ್ಮ ಆರ್ ಆರ್ ನಗರದಲ್ಲಿ ನಾನ್ ವೆಜ್ ಆಪ್ಷನ್ಸ್ ಆ್ಯಕ್ಚುಲಿ ಕಮ್ಮಿ ಈ ಥರ ರೋಡ್ ಸೈಡು. ಬಟ್ ಈಗ ಯಾವ್ದು ಆಗ್ತಿದೆ ಎಲ್ಲನೂ ಚೆನ್ನಾಗಿದೆ. ಆ್ಯಂಡ್ ಇದು ಅಷ್ಟೇ 100 ರುಪೀಸ್. ನಾನು ಆ್ಯಕ್ಚುಲಿ ತೊಗೊಂಡಲ್ಲ ಅದು ಚಿಕನ್ ಊಟ. 100 ರುಪೀಸು. 100 ರುಪೀಸಿಂದ ಸ್ಟಾರ್ಟ್ ಅನ್ಕೋತೀನಿ. ಸೊ 100 ರುಪೀಸ್ಗೆ ಎಷ್ಟು ವರ್ತ್ ಅನಿಸ್ತು ನನಗೆ. ಈಗ ನಾವು ಚಿಕನ್ ತೊಗೊಬಂದು ಮಾಡ್ಬೇಕಂದ್ರು ಅಷ್ಟು ಐಟಮ್ಸು, ಅಷ್ಟು ಮಸಾಲೆ ಮತ್ತು ಅಷ್ಟೆಲ್ಲ ಮಾಡೋಷ್ಟರಲ್ಲಿ ಓ ಮೈ ಗಾಡ್ ಅನಿಸುತ್ತೆ. ಜೊತೆಗೆ ಚಿಕನ್ ಕೂಡ ಇಲ್ಲಿ ನಮ್ಮ ಮಂಡ್ಯ ರೇಟ್ ಇಲ್ಲ, ಕಾಸ್ಟ್ಲಿ ಇದೆ ಆ್ಯಂಡ್ ಚೆನ್ನಾಗಿದೆ ಅಂತಲೇ ಅನಿಸಲ್ಲ ನಮಗೆ. ಬಟ್ ವರ್ತ್ ಇದೆ. ಆ್ಯಂಡ್ ಮಟನ್ ಊಟ ಪ್ರೀತಮ್ ತೊಗೊಂಡಿದ್ದು ಅದು ಇಟ್ ವಾಸ್ ಅರೌಂಡ್ 150-200 ಅನ್ಕೊತೀನಿ. ಸೊ ನನಗೆ ಚಿಕನ್ ವರ್ತ್ ಇದೆ, ಚೆನ್ನಾಗಿದೆ ಅಂತ ಅನಿಸ್ತು. ಫಿಶ್ ಊಟನೂ ಇರುತ್ತಂತೆ. ಸೊ ಈವ್ನಿಂಗ್ ತವಾ ಮತ್ತು ಈವ್ನಿಂಗ್ ಇದು ತವಾ ಫ್ರೈ ಅನ್ನೋದಕ್ಕಿಂತ ದಟ್ ಬಾಳೆ ಎಲೆ ಹಾಕ್ಬಿಟ್ಟು
ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡ್ತಾರಲ್ಲ ಫಿಶ್, ಅದು ಈವ್ನಿಂಗ್ ನೈಟಿಗೆ ಮಾತ್ರ ಅದಿರುತ್ತೆ, ಲೈಕ್ ಅರೌಂಡ್ 6:30 ಸ್ಟಾರ್ಟ್ ಆಗುತ್ತಂತೆ. ಸೊ ಈಗ ಫಿಶ್ ಊಟ ಅಂದರೆ ಸಾಂಬಾರ್ ಫಿಶ್ ಆ ಥರ ಇದೆ. ಇಟ್ ವಾಸ್ ನೈಸ್, ನನಗಂತೂ ಇಷ್ಟ ಆಯಿತು. 100 ರೂಪೀಸ್ಗೆ ಟೋಟಲಿ ವರ್ತ್ ಇಟ್. ಆ್ಯಂಡ್ ನಾನಂತೂ ಎಲ್ಲರೂ ಹೋಗಿ ಟ್ರೈ ಮಾಡಿ, ವೀಕೆಂಡ್ಸಲ್ಲಿ ಫ್ಯಾನ್ಸಿ ಹೋಟೆಲ್ಸ್ಗೆ ಹೋಗೋದಕ್ಕಿಂತ ಇದನ್ನು ಎಲ್ಲ ಹೋಗಿ ಟ್ರೈ ಮಾಡಿ, ಚೆನ್ನಾಗಿದೆ ಅಂತ ಅನಿಸ್ತು. ಎನ್ವೈರ್ನಮೆಂಟ್ ಎಲ್ಲ ಏನು ತುಂಬ ಲೋ ಇದಾಗಿ ಹೋಗಿ ನಾವು ತಿನ್ನೋಕ್ಕೆ ಆಗಲ್ಲ ಆ ಥರ ಏನಿರಲಿಲ್ಲ. ಟೇಬಲ್ಸ್ ಹಾಕಿದ್ದಾರೆ. ಸೊ ಇನ್ನೂ ಫೇಮಸ್ ಆಗಿಲ್ಲ, ನೆಕ್ಸ್ಟ್ ಇನ್ನೂ ವೈರಲ್ ಆದರೆ, ಇನ್ನೂ ಫೇಮಸ್ ಆದರೆ ಕುತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಅಷ್ಟು ಆಗ್ಬಿಡುತ್ತೆ. ಬಟ್ ಆರ್ ಆರ್ ನಗರ ಇರೋರೆಲ್ಲ ಟ್ರೈ ಮಾಡಿ. ಆರುಮುಗಮ್ಗೆ ಹೋಗ್ತೀವಲ್ಲ, ಆರ್ ಆರ್ ಚಾಟ್ಸ್ ಇದೆಯಲ್ಲ, ಆರ್ ಆರ್ ಚಾಟ್ಸಿಂದ ಆರುಮುಗಮ್ಗೆ ಹೋಗೋ ರೋಡಲ್ಲಿ ಸ್ವಲ್ಪ ಮುಂದೆ ಹೋದ್ರೇ ಅಲ್ಲೇ ಕಾಣುತ್ತೆ ನಿಮಗೆ ಫುಡ್ಡಿದು ಮುತ್ತತ್ತಿ ಊಟ ಸಮಥಿಂಗ್ ಆ ಥರ ಇಟ್ಟಿದ್ದಾರೆ. ನೋಡ್ತಾ ಸ್ಯಾಟರ್ಡೇ ಇನ್ನೂ ಹಿಂಗೆ ಆಗೇ ಹೋಯಿತು, ಇನ್ನೂ ಫ್ರೆಶ್ ಕೂಡ ಆಗಿಲ್ಲ. I should take shower and I should get fresh also. It's evening 7 ಆಗ್ತಿದೆಯಾ, ನಿಯರ್ಲಿ 7 ಆಗ್ತಿದೆ. ಆ್ಯಂಡ್ ನಾನು ಈ ಕಾರ್ನರ್ ಕ್ರಿಯೇಟ್ ಮಾಡ್ತಾ ಇದ್ದೆ, ಲೈಕ್ ಟಿ ವಿ ಹತ್ರ ಇಟ್ಟಿದ್ದಲ್ಲ, ಬೇಡ ಇಲ್ಲೆಲ್ಲ ಇಡೋಣ ಅಂತ. ಇವಾಗ ತರಕಾರಿ ತೊಗೊಂಡು ಬರೋಕ್ಕೆ ಹೋಗ್ಬೇಕು ನಾನು. ತರಕಾರಿ ಫುಲ್ ಎಂಟಿ. ಸೊ ಇವತ್ತು ತೊಗೊಂಡು ಬಂದರೆ ನಾಳೆ ಬಿಸಿಬೇಳೆ ಬಾತ್ ಮಾಡ್ಬೋದು. ಆ್ಯಂಡ್ ವೀಕ್ ಪೂರ್ತಿ ಆಗುತ್ತೆ. ಸೊ ನಾವು ಯೂಶ್ವಲಿ ಸಂಡೇ ತರೋದು, ಸೊ ಇವತ್ತು ಸ್ಯಾಟರ್ಡೇ ತೊಗೊಬರೋಣ ಅಂತ. ಆ್ಯಂಡ್ ಕಾರ್ನರ್ ತೋರಿಸ್ತೀನಿ. ನನ್ನ ಸೋಫಾ ಎಲ್ಲ ಬಂದು ಎಲ್ಲ ಕಂಪ್ಲೀಟ್ ಆಗೋಷ್ಟು ತನಕ ಈ ಮ್ಯಾಟ್ ಚೇಂಜ್ ಮಾಡಿದೆ ಗ್ರೀನ್ ಮ್ಯಾಟ್ಗೆ. ಸೊ ದಿಸ್ ಇಸ್ ಲುಕಿಂಗ್ ಗುಡ್ ರೈಟ್. ಈ ಕಾರ್ನರ್ ಒಂಥರ ಚೆನ್ನಾಗಿ ಅನಿಸ್ತಿದೆ ಇದು. ಬಟ್ ಇದು ನನಗಿದು ಕ್ಯಾಕ್ಟಸ್ ಥರದ್ದು ಇದು ಎಲ್ಲಿಡೋದು ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಐ ಹ್ಯಾವ್ ಎನ್ ಐಡಿಯಾ, ಬಟ್ ಅದು ನಾನು ಆರ್ಡರ್ ಮಾಡಿದ್ದೀನಿ ಅಮೆಝಾನಲ್ಲಿ. ಸೊ ಅದು ಬರೋ ತನಕ, ಆ ಸ್ಟ್ಯಾಂಡ್ ಬರೋ ತನಕ ಇದನ್ನು ಎಲ್ಲಿ ಪ್ಲೇಸ್ ಮಾಡೋದಂತ ಗೊತ್ತಾಗ್ತಿಲ್ಲ. ಇಲ್ಲಿಟ್ಟಿದೆ ಆ್ಯಕ್ಚುಲಿ, ಈ ಮನಿ ಪ್ಲ್ಯಾಂಟ್ ತೆಗೆದ್ಬಿಟ್ಟು ಇಲ್ಲಿಟ್ಟಿದ್ದೆ. ಇಟ್ ವಾಸ್ ಲುಕಿಂಗ್ ಗುಡ್. ಸೊ ಬಟ್ ಮನಿ ಪ್ಲ್ಯಾಂಟ್ ಇಲ್ಲೇ ಇಡೋಣ ಅಂತ ಟಿ ವಿ ಹತ್ರ ಇಟ್ಟಿದ್ದೆ, ಇದನ್ನ ಚೇಂಜ್ ಮಾಡಿ. ಬಟ್ ಬೇಡ ಇಲ್ಲೇ ಇಡೋಣ ಅಂತ ಅಂದ್ಕೊಂಡು ಮತ್ತೆ ವಾಪಸ್ ಹೀಗೆ ಇಟ್ಟಿದ್ದೀನಿ. ಸೊ ಇದಂತೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ದಿಸ್ ಈಸ್ ಲುಕಿಂಗ್ ಸೋ ಗುಡ್. ದಿಸ್ ಇಸ್ ಸಚ್ ಅ ಗುಡ್ ಪೀಸ್. ಇದು ಎಲ್ಲಿಡೋದಂತ ಇವಾಗ ನಂಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಈ ಕಾರ್ನರಲ್ಲಿ ಕೆಳಗಡೆ ಬಂದಿದೆ. ಸೊ ಇಲ್ಲೂ ಅಷ್ಟೇ ನಾನು ಪ್ಲ್ಯಾಂಟ್ಸ್ ತಂದು ಇಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಪ್ಲ್ಯಾಂಟ್ಸ್ ಇಟ್ಟರೆ ಇದೆಲ್ಲ ಫುಲ್ ಸಕ್ಕತ್ತಾಗಿ ಅನಿಸುತ್ತೆ ಇದು ಕಾರ್ನರು. ನಮ್ಮ ಮನೆ ಡೋರ್ ಎಂಟರ್ ಆದ ತಕ್ಷಣ ಚೆನ್ನಾಗಿರುತ್ತೆ ವೈಬ್. ಈ ಸದ್ಯಕ್ಕೆ ಇಲ್ಲೇ ಇಟ್ಟಿರೋಣ. ನಮ್ಮ ಆರ್ ಆರ್ ನಗರ ಫುಲ್ ಡೆಕೋರೇಟ್ ಮಾಡಿದ್ದಾರೆ. ಐ ಥಿಂಕ್ ಇದು ಅದೇ ಅಯೋಧ್ಯೆ ನಾಡಿದ್ದು ಓಪನಿಂಗ್ ಅಂದರೆ ಸ್ಥಾಪನೆ ಆಗುತ್ತಲ್ಲ, ಅದಕ್ಕೆ ನೈಸ್. ಒಳ್ಳೆ ದಸರಾಗೆ ಮೈಸೂರು ಮಾಡ್ದಂಗೆ ಆಗಿದೆ. ಇದು ಸಕ್ಕತ್ತಾಗಿ ಕಾಣ್ತಿದೆ. ನಮ್ಮ ರಂಗಮಂದಿರದಲ್ಲಿ ಯಾವಾಗಲೂ ಆರ್ ಆರ್ ನಗರ ರಂಗಮಂದಿರದಲ್ಲಿ ಏನಾದ್ರು ಒಂದಿರುತ್ತೆ. ತರಕಾರಿ ತೊಗೊಂಡಾಯಿತು. ಈಗ ವಿ ಆರ್ ಗೋಯಿಂಗ್ ಟು ಗೆಟ್ ಮಿಲ್ಕ್ ಆ್ಯಂಡ್ ಗೀ ಆಲ್ ದ್ಯಾಟ್. ತರಕಾರಿ ಎಲ್ಲ ತೊಗೊಂಡು ಬಂದಾಯಿತು. ಆ್ಯಂಡ್ ಐ ಆಮ್ ಪ್ರಿಪೇರಿಂಗ್ ಶಾವಿಗೆ ಉಪ್ಪಿಟ್ಟು ರಾತ್ರಿ 1 ಗಂಟೆಗೆ. ಆ್ಯಂಡ್ ಪೊಂಗಲ್ ಕೂಡ ಇದೆ, ಅದನ್ನು ಸ್ವಲ್ಪ ಬಿಸಿ ಮಾಡಿದ್ದೀನಿ. ಸೊ ಸ್ವಲ್ಪ ಹಾಕ್ಕೊಂಡು ತಿಂದರೆ ಖಾಲಿ ಆಗಿಬಿಡುತ್ತೆ ಅಂತ. ದಿಸ್ ಇಸ್ ಹೌ ಅವರ್ ಡಿನ್ನರ್ ಪ್ಲೇಟ್ ಈಸ್ ಲುಕಿಂಗ್. ಆ್ಯಂಡ್ ಇದು ಪ್ರೀತಮ್ಗೆ. ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಟುಡೇ ಸಂಡೇ. ಸೊ ಸಂಡೇ ನನಗೆ ಇವತ್ತು ಜಲ್ಮಹಲ್ ಪ್ಯಾಲೇಸಲ್ಲಿ ನಡೆಯುತ್ತೆ ಯಾವಾಗಲೂ ಸಂಡೇ ಸೋಲ್ ಸಂತೆ ಅಂತ. ಅದಕ್ಕೆ ಟಿಕೆಟ್ಸ್ ಎಲ್ಲ ಮುಂಚೆನೇ ಬುಕ್ ಮಾಡಬೇಕು. ಒಂಥರ ಮಿನಿ ಕಾನ್ಸರ್ಟ್ ಥರ, ಆಮೇಲೆ ಶಾಪಿಂಗ್ ಹಟ್ಸ್ ಥರ ಎಲ್ಲ ಹಾಕಿರ್ತಾರೆ. ಸೊ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್. ಅದಕ್ಕೆ ಹೋಗ್ಬೇಕು ಒಂದು ಸಂಡೇ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಈ ಸಂಡೇ ಹೋಗಬೇಕು. ಸೊ ನೋಡೋಣ, ಈಗ ಬೆಳಗ್ಗೆನೂ ಟಿಕೆಟ್ ಬುಕ್ ಮಾಡ್ಬೋದು ಅನಿಸುತ್ತೆ. ಈಗ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್ ಅಂತ. ಬಟ್ ನೋ, ಟುಡೇ ಐಮ್ ನಾಟ್ ಬುಕ್ಕಿಂಗ್ ಇಟ್. ಮೇ ಬಿ ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನಾಟ್ ಶ್ಯೂರ್. ಮೇ ಬಿ ನೆಕ್ಸ್ಟ್ ವೀಕ್ ಆರ್ ಅದರ ನೆಕ್ಸ್ಟು. ಯಾಕೆ ಇವಾಗ ಹೋಗ್ತಿಲ್ಲ ಅಂದರೆ ಪ್ರೀತಮ್ ವೆಂಟ್ ಔಟ್. ಸೊ ಅವ್ನು ಎಷ್ಟೊತ್ತಿಗೆ ಬರ್ತಾನೆ ಗೊತ್ತಿಲ್ಲ. ಸುಮ್ಮನೆ ನಾನು ಬುಕ್ ಮಾಡೋದು, ಆಮೇಲೆ ಅವ್ನು ಇನ್ ಟೈಮ್ ಬರೋಕ್ಕಾಗದೆ, ಸೊ ಹೋಗೋಕ್ಕಾಗದೆ ಇರೋದು, ಅದೆಲ್ಲ ನನಗೆ ಬೇಡ ಅಂದ್ಬಿಟ್ಟು ನಾನಿವತ್ತು ಈ ವೀಕ್ ಬುಕ್ ಮಾಡಿಲ್ಲ. ಈಗ ತಾನೇ ವಾಟ್ಸಪ್ ಮಾಡಿದ್ರು ಅವರು ಕನ್ಫರ್ಮ್ ಮಾಡಿ ಟಿಕೆಟ್ಸ್ನ ಅಂತ. ಬಟ್ ಐ ಆಮ್ ನಾಟ್ ಬುಕ್ಕಿಂಗ್ ಇಟ್ ಎನಿ ಹೌ. ಆ್ಯಂಡ್ ನಾನು ಇವತ್ತು ಆ್ಯಕ್ಚುಲಿ ಬಿಸಿಬೇಳೆ ಬಾತ್ ಪ್ರಿಪೇರ್ ಮಾಡಬೇಕಂತ ಅಂದ್ಕೊಂಡೆ. ನೈಟ್ ಎಸ್ಟರ್ಡೇ ನೈಟ್ ಐ ಸ್ಲೆಪ್ಟ್ at 2:30 or 3 o'clock. ಅಷ್ಟೊತ್ತು ಮೇಲೆ ಮಲ್ಕೊಂಡ್ರೆ ಪ್ರಾಪರ್ ಡೀಪ್ ಸ್ಲೀಪ್ಗೂ ನಾವು ಹೋಗೋಕ್ಕಾಗಲ್ಲ. ಒಂಥರ ಏನೋ ಒಂಥರ ಡ್ರೀಮ್ಸ್ ಆ ಥರ ಇರುತ್ತೆ. ಹಾಗೆ ಆಯ್ತು ನನಗೂ. ಸೊ ಮತ್ತೆ ಮಾರ್ನಿಂಗ್ ಇಬ್ಬರು ಎದ್ದಿದ್ದು ಲೇಟು. ಸೊ ಈಗ ಎದ್ದು ಬಿಸಿಬೇಳೆ ಬಾತ್ ಪ್ರಿಪೇರ್ ಮಾಡೋದಕ್ಕೆ
ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಪ್ರೀತಮ್ ವೆಂಟ್ ಔಟ್. ಹಿಲ್ ವಿ ನಾಟ್ ದೇರ್ ಫಾರ್ ಬ್ರೇಕ್ಫಾಸ್ಟ್. ಈಗ ನಾನು ಒಬ್ಬಳೇ ಪ್ರಿಪೇರ್ ಮಾಡ್ಕೊಳ್ಬೇಕು ಬ್ರೇಕ್ಫಾಸ್ಟು. ಅದೊಂದು ಬೋರಿಂಗ್ ಆಗಿಬಿಡುತ್ತೆ ಆಯಿತಾ. ಒಬ್ಬಳೇ ಇದ್ರೆ ಲೈಕ್ ಏನು ಮಾಡೋದು, ಯಾಕೆ ಬಿಡು ಹಿಂಗಂದಿದ್ರೆ ನಾನೊಂದು ಮ್ಯಾಗಿ ಮಾಡ್ಕೊಂಡು ತಿನ್ಬಿಡ್ತಿದ್ದೆ. ಬಟ್ ಬಿಸಿಬೇಳೆಭಾತ್ ತಿನ್ಬೇಕಂತ ನನಗೂ ಆಸೆ ಆಗಿದೆ. ಸೊ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ ಆ್ಯಕ್ಚುಲಿ ಪ್ರಿಪ್ರೇಷನ್ಗೆ, ಬೇಳೆ ಎಲ್ಲ ಹಾಕಿ. ಸೊ ಓಕೆ ಫೈನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವ್ನು ಹೋಗಿದ್ದು ದಟ್ಸ್ ಫೈನ್, ಬಿಕಾಸ್ ಇವಾಗ ನಂಗೆ ಏನೇನು ರಿಮೈನಿಂಗ್ ವರ್ಕ್ ಇದೆ ಅದೆಲ್ಲ ಮಾಡಿ ಮುಗಿಸ್ತೀನಿ. ಲೈಕ್ ಮಾಪಿಂಗು, ಒಡ್ಸೋದು ಎಲ್ಲ. ಬಿಕಾಸ್ ಟುಮಾರೋ ಇಸ್ ಮಂಡೇ, ಐ ವಾಂಟ್ ಟು ಡೂ ಪೂಜೆ ಆ್ಯಂಡ್ ಆಲ್. ನಾನು ಬೆಳಗ್ಗೆ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಇವತ್ತೇ ಎಲ್ಲ ಕೆಲಸ ಎಲ್ಲ ಸ್ವಲ್ಪ ಮುಗಿಸ್ತೀನಿ. ಬಿಕಾಸ್ ಅವನಿದ್ರೆ ಏನು ಗೊತ್ತಾ, ಅವನೇನು ನಾನು ಡಿಸ್ಟರ್ಬ್ ಮಾಡಲ್ಲ ಕೆಲಸ ಮಾಡೋಕ್ಕೆ. ಇನ್ಫ್ಯಾಕ್ಟ್ ಹಿಲ್ ಹೆಲ್ಪ್ ಮೀ. ಬಟ್ ಆದರೂ ಯಾರೋ ಒಬ್ರು ಇದ್ದರೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಹರಟೆ ಹೊಡಿಯೋದು ಅಥವಾ ಏನೋ ಒಂದು ಆಗುತ್ತೆ. ಅಲ್ಲಿ ಕೆಲಸ ಅಯ್ಯೋ ಬಿಡು ನಾಳೆ ಮಾಡ್ಕೊಂಡ್ರೆ ತೀರೋದು ಇಬ್ಬರಲ್ಲ ಬಿಡು ಸಂಜೆ ಮಾಡ್ಕೊಂಡ್ರೆ ಆಯ್ತು, ಹಂಗಾಗುತ್ತೆ. ಬಟ್ ಇಲ್ಲ, ಈಗ ಫ್ರಮ್ 3 days ಲೈಕ್ ಈ ವೀಕೆಂಡೆಲ್ಲ ಅವ್ನು ಇದ್ದ ಅಲ್ಲ. ಸೊ ಈಗ ಅವ್ನು ಆಚೆ ಹೋಗಿರೋದ್ರಿಂದ ಈಗ ಬೇಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಆರಾಮಾಗಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ತಿಂದು, ಸೊ ಮನೆ ರಿಮೈನಿಂಗ್ ಕೆಲಸ ಎಲ್ಲ ಮುಗಿಸಿ ಸಲೂನ್ಗೂ ಹೋಗೋಣ ಅಂದ್ಕೊಂಡಿದ್ದೀನಿ. ಸಿ my mustache, main problem is my upper lip, bro. See, my eyebrows is in place, so ಅದು ಗ್ರೋತ್ ಆದರೂ ಗೊತ್ತಾಗಲ್ಲ. ಬಟ್ ಮೈ ಅಪ್ಪರ್ ಲಿಪ್, ಓ ಮೈ ಗಾಡ್, ಇಟ್ಸ್ ಅ ಹೆಕ್ಟಿಕ್ ಫಾರ್ ಮೀ. ನಾಟ್ ಓನ್ಲಿ ಅಪ್ಪರ್ ಲಿಪ್, ಸೊ ವ್ಯಾಕ್ಸು ಕೂಡ ಮಾಡಿಸ್ಬೇಕು, ಲೆಗ್ಗು ಹ್ಯಾಂಡ್ ಎಲ್ಲ. ಸೊ ನೋಡೋಣ ಮಧ್ಯಾಹ್ನದಷ್ಟರಲ್ಲಿ, ಈಗಿನ್ನೂ 10-10:30. ಸೊ ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ಮುಗಿಸಿ ಫ್ರೆಶ್ ಆಗಿ ಸಲೂನ್ಗೆ ಹೋಗೋಣ ಅನ್ಕೋತಿದ್ದೀನಿ. ದಟ್ಸ್ ದ ಪ್ಲ್ಯಾನ್ ಫಾರ್ ಸಂಡೇ. ಈ ಥರ ಮನೆ ಕ್ಲೀನಿಂಗ್ ಅಥವಾ ಮನೇಲಿರೋ ಸಂಡೇ ಆಯ್ತಿದ್ದು. ನಾನು ಆ್ಯಕ್ಚುಲಿ ಪ್ರೀತಮ್ ವಾಸ್ ದೇರ್, ಐ ವಾಸ್ ಗೋಯಿಂಗ್ ಫಾರ್ ಸೋಲ್ಸ್ ಅಂತ ಇವತ್ತು. ಬಟ್ ಓಕೆ, ವಿಲ್ ಗೋ ನೆಕ್ಸ್ಟ್ ವೀಕ್ ಆ್ಯಂಡ್ ನೌ ಲೆಟ್ ಮೀ ಪ್ರಿಪೇರ್ ಬಿಸಿಬೇಳೆಭಾತ್. ಡನ್ ವಿತ್ ಬ್ರೇಕ್ಫಾಸ್ಟ್. ಇಟ್ ವಾಸ್ ಸೋ ಫುಲ್ಫಿಲ್ಲಿಂಗ್. ಒಂದು ತಟ್ಟೆ ಪೂರ್ತಿ ಹಾಕ್ಕೊಂಡು ತಿಂದೆ ನಾನು, ಬಿಕಾಸ್ ಹೊಟ್ಟೆನೂ ಹಸ್ದಿತ್ತು. ಮಾಡೋಷ್ಟರಲ್ಲಿ ಇಟ್ಸ್ ಅ ಲಾಂಗ್ ಪ್ರೊಸೀಜರ್ ಅಲ್ವಾ. ನಾನು 10-10:30 ಸ್ಟಾರ್ಟ್ ಮಾಡಿದ್ದು, 1 hour ತೊಗೊಂಡು. ಸೊ ಹೊಟ್ಟೆ ಹಸ್ಬಿಟ್ಟಿತ್ತು 11:30 ಆಗೋಷ್ಟರಲ್ಲಿ. ಟೇಸ್ಟ್ ಸೂಪರಾಗಿ ಬಂದಿತ್ತು. ಆ್ಯಕ್ಚುಲಿ ನಮ್ಮಮ್ಮನೇ ಮಾಡ್ತಾರೆ ಬಿಸಿಬೇಳೆಭಾತ್ ಪೌಡರ್ ಮತ್ತು ವಾಂಗಿಭಾತ್ ಪೌಡರ್. ನಾನು ಎರಡಕ್ಕೂ ಒಂದೇ ಪೌಡರ್ ಯೂಸ್ ಮಾಡೋದು. ಅದು ನಮ್ಮಮ್ಮ ಮಾಡ್ತಾರೆ. ಲಿಟ್ರಲಿ ಅದು ಎಲ್ರಿಗೂ ಇಷ್ಟ ಆಗುತ್ತಾ. ಒಂಥರ ಹೋಟೆಲ್ ಸ್ಟೈಲ್, ಹೋಟೆಲ್ಗಿಂತ ಚೆನ್ನಾಗಿರುತ್ತೆ. MTR ಮತ್ತು ಸಾತ್ವಿಕದಲ್ಲಿ ಬಿಸಿಬೇಳೆಭಾತ್ ನಂಗೆ ತುಂಬ ಇಷ್ಟ. ಸೊ ಅದೇ ವರ್ಷನ್ ನಮ್ಮಮ್ಮಂದು. ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಕಮ್ಮಿ ನಮ್ಮಮ್ಮಂದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ವಾಂಗಿಭಾತ್ಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. MTR ಪೌಡರ್ಸ್ ಅದೆಲ್ಲ ಏನೂ ಚೆನ್ನಾಗೇ ಇರೋಲ್ಲ ಇದ್ರ ಮುಂದೆ. ಸೊ ನಮ್ಮಮ್ಮ ನೆಕ್ಸ್ಟ್ ಟೈಮ್ ಬಂದಾಗ ಈ ಪೌಡರ್ ರೆಸಿಪಿನ ನಾನು ಆದರೆ ಫಿಲ್ಮ್ ಔಟ್ ಹಾಕ್ತೀನಿ, ಬಿಕಾಸ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಟ್ರೈ ಮಾಡಬೇಕು ಆ ಥರ. ಐ ವಾಂಟ್ ಟು ಮೇಕ್ ಯು ಆಲ್ ಟು ಟ್ರೈ ಇಟ್ ಆ್ಯಂಡ್ ಸ್ಮೆಲ್ ಇಟ್ ಥ್ರೂ ಮೈ ಕ್ಯಾಮ್ರಾಸ್. ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅವ್ರು ಮಾಡ್ಬೇಕಾದ್ರೆ ಅಲ್ಲಿ ಕೀಪ್ ದಟ್ ಇನ್ ಮೈಂಡ್ ಆ್ಯಂಡ್ ಐಮ್ ಗೋನಾ ಟ್ರೈ ಟು ಫಿಲ್ಮ್ ಇಟ್. ಲಾಂಡ್ರಿ ಮಾಡಬೇಕು, ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ನನ್ನ ಕ್ಲಾತ್ಸ್ ಏನೋ ಗೊತ್ತಿಲ್ಲ, 3 days 1 week ನಾನು ಒಂದ್ಸರಿ ಮಾಡೋದು. ಬಟ್ ಈಗ ರೀಸೆಂಟಾಗಿ ಲಾಂಡ್ರಿ ಮಾಡಿದ್ದೆ, ಹಾಗೂ ಬಟ್ಟೆ ಫಿಲ್ ಆಗಿದೆ. ಆಲ್ರೆಡಿ ಹಾಕಿದ್ದೀನಿ ಫುಲ್ಲು ವಾಷಿಂಗ್ ಮಿಷಿನ್ಗೆ. ಆನ್ ಮಾಡಬೇಕೀಗ. ಸೊ ಈಗ ಆನ್ ಮಾಡಿದ್ರೆ ಅದ್ರ ಪಾಡಿಗೆ ಅದು ವಾಶ್ ಆಗುತ್ತೆ. ಅಷ್ಟರಲ್ಲಿ ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ಕೊತೀನಿ. ಏನು ಮಾಡಲಿ, ಒಬ್ಬಳೇ ಬೋರ್ ಕೂಡ ಆಗ್ತಿದೆ. ಆ್ಯಂಡ್ ನಂಗೆ ಕ್ಲೀನಿಂಗ್ ಕೂಡ ಮಾಡಬೇಕಿತ್ತು. ನಾನು ಇವತ್ತು ಮಾಡ್ಬೇಕು ಅಂದ್ಕೊಂಡಿದ್ದೆ, ಇವೊಂದು ಪ್ರೀತಮ್ ಇದ್ದರು ಮಾಡಬೇಕಂತ. ಲೈಕ್ ನೋಡೋಣ, ಈಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಗ ಮುಗಿಸ್ಬಿಟ್ಟು ಸ್ವಲ್ಪ ರೆಸ್ಟು ತೊಗೊಂಡು ಈವ್ನಿಂಗ್ 4 ಹಾಗೆ ಪಾರ್ಲರ್ಗೆ ಹೋಗೋಣ. ಇಫ್ ಸಂಡೇ ಅವ್ರು ಇದ್ದರೆ ಹೋಗೋಣ ಅನ್ಕೋತಾ ಇದ್ದೀನಿ. ಹಲೋ, ಈಗ ಕರೆಕ್ಟಾಗಿ ಟೈಮ್ ಎಷ್ಟು ಅಂದರೆ 2:40. ಸೊ ಅಲಾರಾಮ್ ಇಟ್ಕೊಂಡಿದ್ದೆ ನಾನು. 2:45 ಅಂದ್ಕೊಂಡೆ, 2:40ಗೆ ಅಲಾರಾಮ್ ಇಟ್ಕೊಂಡೆ. ಸೊ ದಟ್ ಎಲ್ಲ ಕಂಪ್ಲೀಟ್ ವರ್ಕ್ ಮುಗಿದು ನಾನು ಕೂಡ ಫ್ರೆಶ್ ಆಗಬೇಕಂತ. ಬಿಫೋರ್ ಅಲಾರಾಮ್ ಆಗಷ್ಟರಲ್ಲೇ ನಾನು ಎಲ್ಲ ಕಂಪ್ಲೀಟ್ ವರ್ಕು ಮುಗಿದು ನಾನು ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಸೊ ಮನೆ ಪೂರ್ತಿ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ಅನದರ್ ಒನ್ ನಂಗೆ ಸಡನ್ನಾಗಿ ಫ್ಲ್ಯಾಶ್ ಆಗಿದ್ದು, ನಾಳೆ ಮಂಡೇ ಆ್ಯಂಡ್ ಐ
ಅಯೋಧ್ಯದಲ್ಲಿ ರಾಮ ಸ್ಥಾಪನೆ ಆಗಿ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಟುಮಾರೋ ಇಸ್ ದಟ್ ಡೇ ಆ್ಯಂಡ್ ನಾನು ಮನೆ ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಇವತ್ತು. ಸೊ ನಾಳೆ ಸ್ವಲ್ಪ ಜಸ್ಟ್ ಗುಡ್ಸಿದ್ಬಿಟ್ರೆ ಸಾಕು ನಾನು ಪೂಜೆ ಎಲ್ಲ ಮಾಡೋದಕ್ಕೆ. ಸೊ ನಾಳೆ ಅದು ಇಲ್ಲದೆ ಹೋಗಲಿ ಮಾಡ್ತಾ ಇದ್ದೆ ಆ್ಯಂಡ್ ಸಡನ್ನಾಗಿ ಈಗ ಫ್ಲ್ಯಾಶ್ ಆಯಿತು, ಲೈಕ್ ಟಿ ವಿ ನೋಡ್ತಾ ಇದ್ದೆ, ನ್ಯೂಸ್ ಎಲ್ಲ ಹಾಕಿದ್ನಲ್ಲ, ಓ ನಾಳೆನೇ ಆ ಡೇ ಅಂತ. ನೆನ್ನೆನೂ ಎಲ್ಲ ನಾನು ನೋಡಿದ್ದೆ. ಹೌಸ್ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಕ್ಲಾತ್ಸ್ ಕೂಡ ಲಾಂಡ್ರಿ ಕೂಡ ಆಗಿದೆ, ಬಟ್ ನಂಗೆ ಈಗ ಒಣಕಷ್ಟು ಟೈಮ್ ಇಲ್ಲ. ಆ್ಯಂಡ್ ನಾನು ಯಾಕೆ ಹಿಂಗೆ ರೆಡಿ ಆಗಿದ್ದೀನಿ ಅಂದರೆ ಸಲೂನ್ಗೆ ಹೋಗಬೇಕು. ನಾನು 4 ಹಂಗೆ ಹೋಗೋಣ ಅಂದ್ಕೊಂಡೆ, ಬಟ್ ಟುಡೇ ಸಂಡೇ, ಅವ್ರಿಗೂ ಅವ್ರದ್ದೇ ಆದ ಕೆಲಸಗಳು ಬ್ಯುಸಿ ಇರ್ತಾರೆ. ಬಟ್ ಅವರು 3 ಹಂಗೆ ಬನ್ನಿ, ಸೊ ದಟ್ 1 hour ಸಾಕು. ವ್ಯಾಕ್ಸು, ಲೆಗ್ಗು, ಹ್ಯಾಂಡು ಆ್ಯಂಡ್ ಐಬ್ರೋಸು, ಅಪ್ಪರ್ ಲಿಪ್ ಆ್ಯಂಡ್ ಮೈ ಸೈಡ್ ಲಾಕ್ ಆಲ್ಸೋ. ಸೊ ಅದಷ್ಟು ಇವತ್ತು ಮಾಡಿಸ್ಕೊಂಡು ಬರೋಣ. ಸೊ ಅದಕ್ಕೆ 3 ಹಂಗೆ ಬನ್ನಿ ಅಂದ್ರಲ್ಲ, ಸೊ 2:40 2:45 ಹಂಗೆ ರೆಡಿ ಆಗಿಬಿಡೋಣ ಅಂತ. ಆ್ಯಂಡ್ ಎಲ್ಲ ಆಯಿತು, ಬಟ್ ಇನ್ನೂ ನಂದು ಊಟ ಆಗಿಲ್ಲ. ಊಟ ಇಸ್ ನಥಿಂಗ್ ಬಟ್ ಬಿಸಿಬೇಳೆ ಬಾತ್, ಅದೇ ನಾನು ಊಟ. ಪ್ರೀತಮು ಇಲ್ಲ, ಸೊ ಅವನು ಇರ್ತಾನೆ ಅಂತ ನಾನು ಜಾಸ್ತಿ ಮಾಡಿದ್ದೆ. ಸೊ ಇಲ್ಲಾಂದ್ರೂ ಬಿಸಿಬೇಳೆ ಬಾತ್ ಮಾಡಿದಾಗ ನಮ್ಮ ಮಂಡ್ಯದಲ್ಲೂ ಅಷ್ಟೇ ನಮ್ಮ ಅಮ್ಮ ಮಾಡಿದಾಗ 3 times ಬೇಕಿತ್ತು, ನೈಟ್ಗೂ ಬೇಕಂತಿದ್ದೆ. ಸೊ ಹಂಗಾಗಿ ನನಗೆ ಅವ್ನಿಗೆ ಮಧ್ಯಾಹ್ನ ಬೆಳಗ್ಗೆಗೆ ಆಗುತ್ತೆ, ನೈಟಿಗೆ ಸ್ವಲ್ಪ ಉಳಿದ್ರೆ ನನಗೆ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಪೂರ್ತಿ ಉಳಿದಿದ್ದೆ. ಬೆಳಗ್ಗೆ ನಾನು ಏನು ತಿಂದೆ ಅಷ್ಟೇ ಖಾಲಿಯಾಗಿರೋದು. ಸೊ ಈಗ ಒಂದು ಬೌಲ್ಗೆ ಹಾಕ್ಕೊಂಡು ತಿಂದು ಮುಗಿಸ್ಬಿಟ್ಟು ವಿಲ್ಗೋಡು ಸಲೂನ್. ಫುಲ್ ಹ್ಯಾಪಿ, ಎಷ್ಟು ಕ್ಲೀನಾಗಿ ನೀಟ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಅಂತ. ಮಾಪ್ ಮಾಡೋಷ್ಟ್ರಲ್ಲಿ ನಂಗೆ ಸಾಕಾಗೋಯ್ತು. ಆ್ಯಂಡ್ ವಾಟ್ ಐ ಆಮ್ ವೇರಿಂಗ್ ಅಂತ ಐ ಶೋ ಯು ಆಲ್. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್, ಅ ಡ್ರೆಸ್. ಸೊ ಇದ್ರ ಮೇಲೆ ಲೇಯರ್ ಹಾಕೋತೀನಿ ಆಬ್ವಿಯಸ್ಲಿ. ಸಿ ಎಷ್ಟು ಸನ್ನಿ ಇದೆ ಆಚೆ. ಸೊ ಅದಕ್ಕೆ ಕ್ಯಾಶುವಲ್ ಆಗಿ ಇನ್ನರ್ ಹಾಕಿದೆ, ಲೈಕ್ ಡೈಲಿ ವೇರ್ ಹೋಮಲ್ಲಿ ಏನು ಹಾಕೋತೀವಿ ಅದೇ ಇನ್ನರ್ ಹಾಕಿದೆ, ಬಿಕಾಸ್ ಕೋಟ್ ಹೆಂಗಿದ್ರು ಹಾಕೋತೀನಿ ಅಂತ, ಲೈಕ್ ಜಾಕೆಟ್. ಸೊ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ಬಿಕಾಸ್ ಅದರ ಡ್ರೆಸ್ಸಸ್ ತುಂಬ ಇದೆ, ನಾನು ಹಾಕೋದಿಲ್ಲ. ಯಾವಾಗಲೂ ಪ್ಯಾಂಟ್ಸ್, ಕ್ರಾಪ್ ಟಾಪ್ಸ್ ಅದೇ ಹಾಕೋತಿರ್ತೀನಿ. ಸೊ ಇನ್ಮೇಲೆ ನಾನೇ ಅನ್ಕೋಬೇಕು ನೋ ಡ್ರೆಸ್ಸಸ್ ಹಾಕಬೇಕಂತ, ಬಿಕಾಸ್ ನಂಗೆ ತುಂಬ ಇಷ್ಟ ಕೂಡ ದಟ್ 1 piece ಡ್ರೆಸ್ಸಸ್. ಇಟ್ ವಿಲ್ ಬಿ ಸೋ ಈಸಿ ಬ್ರೀಸಿ. ಆ್ಯಂಡ್ ಇದು ಒಂದು ಹಾಕ್ಬಿಟ್ರೆ ಏನು ಗೊತ್ತಾ, ಅದಕ್ಕೆ ಏನು ಹಾಕಬೇಕು, ಏನು ಮ್ಯಾಚ್ ಮಾಡಬೇಕು ಅದೆಲ್ಲ ತಲೆ ಕೆಡ್ಸ್ಕೊಳ್ಳಂಗೆ ಇರಲ್ಲ. ಡ್ರೆಸ್ಸಸ್ ಇಟ್ ಸೆಲ್ಫ್ ಈಸ್ ಅ ಸ್ಟೇಟ್ಮೆಂಟ್ ಪೀಸ್. ಆ್ಯಂಡ್ ಇವತ್ತಿಂದ ಅಂದ್ಕೊಂಡಿದ್ದೀನಿ, ಲೈಕ್ ಇಲ್ಲ ನಾನು ಡ್ರೆಸ್ಸಸ್ ಅಷ್ಟೊಂದಿದೆ ತೊಗೋತೀನಿ, ಅಷ್ಟು ಇಷ್ಟ, ಬಟ್ ಹಾಕಲ್ಲ. ಇಲ್ಲ ನಾನು ಇನ್ಮೇಲೆ ಬೋಲ್ಡಾಗಿ ಹಾಕೋಬೇಕಂತ. ಇಟ್ಸ್ ಗೋ ಟು ಸಲೂನ್, ವಿಲ್ ಫಿನಿಶ್ ಆರ್ ಥಿಂಗ್ ಹೋಪ್ಫುಲಿ. ನಾನು ಸಲೂನಿಂದ ಬರೋಷ್ಟರಲ್ಲಾರು ಪ್ರೀತಮ್ ವಿಲ್ ಕಮ್ ಬ್ಯಾಕ್ ಅಂತ, ಬಿಕಾಸ್ ನಾವ್ ಐ ಆಮ್ ಫೀಲಿಂಗ್ ಓಕೆ, ಎವ್ರಿಥಿಂಗ್ ಇಸ್ ಡನ್. ಈಗ ಯಾರು ಒಬ್ರು ಇರಬೇಕಿತ್ತು ಆಟ ಹೊಡಿಯೋಕ್ಕೆ, ತಲೆ ತಿನ್ನೋಕ್ಕೆ ಅಂತ ಅನಿಸ್ತಿದೆ. ಡನ್ ವಿತ್ ಹ್ಯಾವಿಂಗ್ ಫುಡ್ ಆ್ಯಂಡ್ ಆಲ್. Let's go now. Yeah, I'm gonna ride by myself Activa. ಬ್ಯಾಕ್ ಫ್ರಮ್ ಸಲೂನ್. ಸೊ ಆವಾಗಲೇ ಬಂದೆ, ಈಗ ನಿಯರ್ಲಿ 5:45 ಆಗ್ತಿದೆ. ಸೊ ಬಂದು ಸ್ವಲ್ಪ ಬೋರ್ ಆಯಿತು, ಬಟ್ಟೆ ಎಲ್ಲ ಒಣಾಕಿದೆ ಆ್ಯಂಡ್ ಆಚೆ ಹೋಗೋಣ RR ನಗರ ಸೈಡ್ ಅಂದ್ಕೊಂಡೆ. ದೆನ್ ಅಗೇನ್ ಐ ಆಮ್ ಲೈಕ್ ಬೇಡ ಬಿಡು, ಸೊ ಆರಾಮಾಗಿ ರೆಸ್ಟ್ ತೊಗೊಳ್ಳೋಣ ಅಂತ. ಆ್ಯಂಡ್ ಮ್ಯಾಟ್ ಎಲ್ಲ ಚೇಂಜ್ ಮಾಡಬೇಕಿತ್ತು, ಮ್ಯಾಟ್ಸ್ ಎಲ್ಲ ಚೇಂಜ್ ಮಾಡಿದೆ. ನನಗೆ ನಾಳೆ ರಾಮಂದು ಇದು ಅಂತ ಅಷ್ಟು ಫ್ಲ್ಯಾಶ್ ಆಗಿರಲಿಲ್ಲ, ಮನೆ ಮಾತ್ರ ಗುಡ್ಸ್ ಒರೆಸಿದ್ದೆ. ಆಮೇಲೆ ಫ್ಲ್ಯಾಶ್ ಆದಮೇಲೆ ಮ್ಯಾಟ್ಸು ಎಲ್ಲ ಚೇಂಜ್ ಮಾಡೋಣ ಅಂತ. ನಾವು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಲ್ಲ, ಇಡೀ ಇಂಡಿಯಾನೇ. ಸೊ ಹಾಗಾಗಿ ಓಕೆ ನಾವು ಪೂಜೆ ಎಲ್ಲ ಮಾಡ್ತೀವಿ, ಎಲ್ಲ ಚೇಂಜ್ ಮಾಡೋಣ ಒಂದು ಹಬ್ಬ ಥರನೇ ಅಂತ ಅಂದ್ಬಿಟ್ಟು ಐ ಟು ಡನ್ ದಟ್. ಆ್ಯಂಡ್ ಇವಾಗ ಬಿಸಿಬೇಳೆ ಬಾತ್ ಬಿಸಿ ಮಾಡ್ಕೊತಿದ್ದೀನಿ, ಸ್ವಲ್ಪ ಬೌಲ್ಗೆ ಹಾಕ್ಕೊಂಡು. ಯಾಕಂದರೆ ಮತ್ತೆ ಹೊಟ್ಟೆ ಹಸಿತ್ತು. ಈ ಬಿಸಿಬೇಳೆ ಬಾತ್ ಪೊಂಗಲೆಲ್ಲ ಹಾಗೇನೆ ಹೊಟ್ಟೆಲಿ ಜಾಸ್ತಿ ಹೊತ್ತಿರಲ್ಲ. ಆ್ಯಂಡ್ ಮಾರ್ನಿಂಗ್ ಮತ್ತು ಮಧ್ಯಾಹ್ನ ಅದೇ ಸ್ವಲ್ಪ ತಿಂದಿದ್ನ. ಮಧ್ಯಾಹ್ನ ಅಷ್ಟೊಂದು ತಿಂದಿರಲಿಲ್ಲ, ಒಂದು ಸ್ವಲ್ಪ ತಿಂದಿದ್ದೆ. ಸೊ ಅದಕ್ಕೆ ಹೊಟ್ಟೆ ಹಸಿತಿತ್ತು. ಸೊ ಈಗ ತಿನ್ನೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಬೌಲ್ಗೆ ಹಾಕಿ ಬಿಸಿ ಮಾಡ್ಕೊತಿದ್ದೀನಿ. ನೋಡೋಣ, ತಿನ್ಬಿಟ್ಟು ಒಂದು ರೌಂಡ್ ಆಚೆ ಹೋಗ್ತೀನಾ ಏನೂ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಇಂದು ಆ್ಯಕ್ಚುಲಿ ಫ್ರೀ ಇದ್ದಿದ್ರೆ ಹೋಗ್ತಿದ್ದೆ. ಅವಳು ಕಾಲ್ ಮಾಡಿದೆ, ಅವಳು ಸ್ವಲ್ಪ ಬ್ಯುಸಿ ಇದ್ದಾಳೆ. ಈಗ ಏನಾರು ಫ್ರೀ ಇದ್ದಿದ್ರೆ ಒಂದು ರೌಂಡ್ ಹಾಗೆ ಬೆಮೆಲ್ ರೋಡ್ ಹತ್ರ ಹೋಗ್ತಿದ್ದೆ, ಕಾಫಿ ಕಟ್ಟೆ ಹತ್ರ. ಸೊ ಸರಿ, ಟಿ ವಿ ನೋಡ್ತಾ ಬಿಸಿಬೇಳೆ ಬಾತ್ ಅಂತ ಐ ಚಿಲ್ ದಿಸ್ ಸಂಡೇ ಈವ್ನಿಂಗ್. ಈ ಥರ ಇದೆ ನನ್ನ ವೀಕೆಂಡ್. ಒಂದು ವೀಕೆಂಡ್ಸ್ ವಿಲ್ ಬಿ ಸೋ ಗುಡ್, ಔಟಿಂಗ್ ಆಲ್ ದಟ್. ಆ್ಯಂಡ್ ಸಮ್ ವೀಕೆಂಡ್ಸ್ ಆರ್ ಲೈಕ್ ದಿಸ್. ಇದು ಇಷ್ಟ ಆಗುತ್ತೆ, ಅದು ಇಷ್ಟ ಆಗುತ್ತೆ. ಬಟ್ ನಂಗೆ ವೀಕೆಂಡ್ಸಲ್ಲಿ ಆಚೆ ಹೋಗೋದು ಅದೆಲ್ಲ ತುಂಬಾ ಇಷ್ಟ. ವೀಕೆಂಡ್ ವೈಬ್ಸ್ ನಂಗೆ ಸಖತ್ ಇಷ್ಟ. ನಾನು ಆ್ಯಕ್ಚುಲಿ ಈ ವೀಕೆಂಡ್ ಲೈಕ್ ಇವತ್ತು ಸಂಡೇ ಆಚೆ ಹೋಗ್ತೀನಿ, ಈವ್ನಿಂಗೆಲ್ಲ ಆಚೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ, ವ್ಲಾಗು ಮಾಡ್ತೀನಿ ಅಂತ. ಬಟ್ ಸಡನ್ಲಿ ಪ್ರೀತಮ್ ವೆಂಟ್ ಔಟ್ ಆ್ಯಂಡ್ ಐ ಹೆಲ್ಡ್ ಅಪ್ ವಿತ್ ದ ವರ್ಕ್, ಆಲ್ ದ ಹೌಸ್ ಹೋಲ್ಡ್ ಥಿಂಗ್ಸ್. ಬಿಗ್ ಬಾಸ್ ನೋಡ್ತಾ ಇದ್ದೆ ಆ್ಯಂಡ್ ನಂಗೆ ಸಡನ್ನಾಗಿ ನೆನಪಾಯಿತು, ಐ ಹ್ಯಾವ್ ನಾಟ್ ಎಂಡೆಡ್ ದಿಸ್ ವ್ಲಾಗ್, ದಿಸ್ ವಿಡಿಯೋ ಅಂತ. ಐ ಹೋಪ್ ಯು ಆಲ್ ಎಂಜಾಯ್ಡ್ ವಾಚಿಂಗ್ ದಿಸ್ ರ್ಯಾಂಡಮ್ ಸಾರ್ಟ್ ಆಫ್ ವಿಡಿಯೋ. ಲೈಕ್ ದೆರ್ ಇಸ್ ನಥಿಂಗ್ ಇನ್ ದಿಸ್ ವಿಡಿಯೋ. ನನಗನ್ಸುತ್ತೆ ದೆರ್ ಇಸ್ ನಥಿಂಗ್ ಮಚ್ ಕಂಟೆಂಟ್ ಅಂತ. ಬಟ್ ಆದರೂ 1-2 ಪ್ಲೇಸಸ್ 3 ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅದು ಬಿಟ್ಟರೆ ಈ weekend was like blah for me. But I hope it is engaging for you all. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Mwah. Bye.